अच्छा ಓಕೆ ಸರಿ. ಸೊ ಇವತ್ತಿನ ಕ್ಲಾಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಫಸ್ಟ್ ಸ್ವಲ್ಪ ಬೇಸಿಕ್ ಕ್ವೆಶನ್ಸ್ ಏನೆಲ್ಲ ಬರುತ್ತೆ ಈ ಚಾಪ್ಟರ್ ಇಂದ ಅಂದ್ರೆ, ವಾಟ್ ಆರ್ ಸಮ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅಥವಾ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆನ್ ದ ಬೇಸಿಸ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಆ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ನೋಡೋಣ ಏನು ಅಂತ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಫಸ್ಟ್. ಸೊ ಮೆಟಲ್ಸ್ ಆರ್ ಜನರಲಿ ಸಾಲಿಡ್ ಆರ್ ಸಾಲಿಡ್. ಸಾಲಿಡ್ ಅಂದ್ರೆ ಹಾರ್ಡ್ ಆಗಿ ಗಟ್ಟಿ ಇರುತ್ತೆ. ಮೀನ್ಸ್ 3 ಸ್ಟೇಟ್ಸ್ ಕಲ್ತಿದ್ದೀರಾ ಕೆಮಿಸ್ಟ್ರಿಲಿ: ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್. ಸೊ ದ ಮಾಲಿಕ್ಯೂಲ್ಸ್ ಆರ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್ ಇನ್ ಅ ಸಾಲಿಡ್. ಒಂದು ಎಕ್ಸೆಪ್ಷನ್ ಏನಂದ್ರೆ ಮರ್ಕ್ಯೂರಿ. ಮರ್ಕ್ಯೂರಿ ಇಸ್ ಅ ಮೆಟಲ್, ಬಟ್ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಓಕೆ ಅಣ್ಣ. ಓಕೆ. ಆಮೇಲೆ ಮೆಟಲ್ಸ್ ಆರ್ ಜನರಲಿ ಹಾರ್ಡ್, ಗಟ್ಟಿ. ಬಟ್ ಲಿಥಿಯಂ, ಪೊಟ್ಯಾಷಿಯಂ, ಸೋಡಿಯಂ ಇದೆಲ್ಲ ಸಾಫ್ಟ್ ಇರುತ್ತೆ. ಇದೆಲ್ಲ ನೀವು ಕಟ್ ಮಾಡ್ಬೋದು ಕ್ಲೀನ್ ಆಗಿ. ಯಾವ್ದು ಕೇಕ್ ಕಟ್ ಆದಂಗೆ ಕಟ್ ಆಗುತ್ತೆ. ಬಟ್ ಇದೇ ಎಕ್ಸೆಪ್ಷನ್ಸ್. ಬಟ್ ಜನರಲಿ ಮೆಟಲ್ಸ್ ಆರ್ ಹಾರ್ಡ್. ಮೆಟಲ್ಸ್ ಹ್ಯಾವ್ ಮೆಟಾಲಿಕ್ ಲಸ್ಚರ್. ಲಸ್ಚರ್ ಅಂದ್ರೆ ಶೈನಿ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್ ಅದೆಲ್ಲ ಶೈನಿ ಆಗಿರುತ್ತೆ. ಜನರಲಿ ಮೆಟಲ್ಸ್ ಆರ್ ಶೈನಿ. ಮೆಟಲ್ಸ್ ಆರ್ ಮ್ಯಾಲಿಯಬಲ್. ಮ್ಯಾಲಿಯಬಲ್ ಅಂದ್ರೆ ಅದನ್ನ ಸಣ್ಣ ಶೀಟ್ಸ್ ತರ ಮಾಡ್ಬೋದು. ಅದನ್ನ ರೋಲ್ ಮಾಡಿ ಮಾಡಿ ಸಣ್ಣ ಶೀಟ್ಸ್ ತರ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಜು ಕಟ್ಲಿ ಗೊತ್ತಾ ನಿಮ್ಗೆಲ್ಲ? ಕಾಜು ಕಟ್ಲಿ ಮೇಲೆ ಒಂದು ಸಿಲ್ವರ್ ಫಾಯಿಲ್ ಹಾಕಿರ್ತಾರಲ್ವಾ? ಹಾ, ಅದು ಸಿಲ್ವರ್. ಅದು ಆಕ್ಚುಲಿ ಸಿಲ್ವರ್, ಬಟ್ ಅದಷ್ಟು ಅಷ್ಟು ಥಿನ್ ಆಗಿರುತ್ತೆ. ಸೊ ಮೆಟಲ್ ನಾವು ತುಂಬಾ ಥಿನ್ ಶೀಟ್ಸ್ ಅಲ್ಲಿ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಅದಕ್ಕೆ ಮ್ಯಾಲಿಯಬಿಲಿಟಿ ಅಂತ ಪ್ರಾಪರ್ಟಿ ಹೇಳ್ತೀವಿ. ಸೊ ದೇ ಆರ್ ಮ್ಯಾಲಿಯಬಲ್ ಅಂತ ಹೇಳ್ತೀವಿ. ಓಕೆನಾ? ಓಕೆ ಅಣ್ಣ. ಆಮೇಲೆ ಮೆಟಲ್ಸ್ ಆರ್ ಡಕ್ಟೈಲ್. ಡಕ್ಟೈಲ್ ಅಂದ್ರೆ ಅದನ್ನ ಉದ್ದ ಎಳಿಬೋದು. ಉದ್ದ ಎಳೆದ್ಬಿಟ್ಟು ಅದು ವೈರ್ ತರ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಕಾಪರ್ ವೈರ್ ಇರುತ್ತೆ. ಸೊ ಅದೆಲ್ಲ ವೈರ್ಸ್ ಸಣ್ಣಕ್ಕಿರುತ್ತೆ, ಬಟ್ ಉದ್ದ ಮಾಡ್ಬೋದು. ಬಟ್ ಅದೇ ನೀವು ಯಾವ ತರ ಕಾರ್ಬನ್ ವೈರ್ ನೋಡಿರ್ತೀರಾ? ಇಲ್ಲ. ಯಾಕೆಂದ್ರೆ ಅದನ್ನ ನೀವು ಯು ಕಾಂಟ್ ಡ್ರಾ ಇಟ್ ಇಂಟು ಥಿನ್ ವೈರ್ಸ್. ಅದನ್ನ ಫಾರ್ಮ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಮೆಟಲ್ಸ್ ಆರ್ ಡಕ್ಟೈಲ್, ಡಕ್ಟಿಲಿಟಿ ಪ್ರಾಪರ್ಟಿ. ಆಮೇಲೆ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಅದು ಮೆಲ್ಟ್ ಆಗ ಯಾವ ಟೆಂಪರೇಚರ್ ಅಲ್ಲಿ ಮೆಲ್ಟ್ ಆಗುತ್ತೆ, ದಟ್ ಇಸ್ ವೆರಿ ವೆರಿ ಹೈ. ಸೊ ಈಗ ಫಾರ್ ಎಕ್ಸಾಂಪಲ್ ಐರನ್, ಸ್ಟೀಲ್ ಅದ್ರದ್ದೆಲ್ಲ ತುಂಬಾ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಬಟ್ ಕೆಲವು ಎಕ್ಸೆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಗ್ಯಾಲಿಯಂ ಮತ್ತೆ ಸೀಸಿಯಂ ಇದು ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಇದು ನೀವು ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ ಬಾಡಿ ಟೆಂಪರೇಚರ್ ಇದೆ ಅಲ್ವಾ, ಆ ಹೀಟ್ ಇಂದಾನೇ ಅದು ಮೆಲ್ಟ್ ಆಗೋಗುತ್ತೆ. ಓಕೆನಾ? ಓಕೆ ಅಣ್ಣ. ಓಕೆ. ಆಮೇಲೆ ಮೆಟಲ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಮೆಲ್ಟ್ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಬಾಯ್ಲ್ ಆಗುತ್ತೆ. ಆಮೇಲೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅದಕ್ಕೆ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಮೈಕ್ರೋ ಚಿಪ್ ಇರತ್ತಲ್ವಾ, ನಿಮ್ದು ಕಂಪ್ಯೂಟರ್ ಎಲ್ಲ ಸಿಸ್ಟಮ್ ಅಲ್ಲಿ ನಿಮ್ಗೆ ಒಂದು ಚಿಪ್ ಇರುತ್ತೆ, ಗ್ರೀನ್ ಕಲರ್ ಒಂದು ಪ್ಯಾನೆಲ್ ಇರುತ್ತೆ. ಅದ್ರಲ್ಲಿ ನೀವು ಸಿಲ್ವರ್ ಫಾಯಿಲ್ ಇರುತ್ತೆ. ಸೊ ಆಕ್ಚುಲಿ ಟು ಕಂಡಕ್ಟ್ ಹೀಟ್ ಅವೇ ಫ್ರಮ್ ದ ಚಿಪ್. ಅದಕ್ಕೆ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಹೀಟ್ ನ ಡಿಸಿಪೇಟ್ ಮಾಡುತ್ತೆ. ಸೊ ಅದಕ್ಕೆ ನೀವು ಯಾವತ್ತು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆರ್ ಮೆಟಲ್. ಬಟ್ ಇದಕ್ಕೆ ಸ್ವಲ್ಪ ಎಕ್ಸೆಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಡ್ ಮತ್ತೆ ಮರ್ಕ್ಯೂರಿ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ಹೀಟ್ ನ ಕಂಡಕ್ಟ್ ಮಾಡಲ್ಲ. ಸಿಮಿಲರ್ಲಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಈಗ ಸಿಲ್ವರ್, ಕಾಪರ್, ನೀವು ಕಾಪರ್ ವೈರ್ಸ್ ನೋಡಿರ್ತೀರಿ ನಿಮ್ಮ ಮನೆಯಲ್ಲಿ. ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಕಾಪರ್ ವೈರಿಂಗ್ ಇರುತ್ತೆ. ನೀವು ಯಾವತ್ತು ಕಾರ್ಬನ್ ವೈರಿಂಗ್ ಅಥವಾ ರಬ್ಬರ್ ವೈರಿಂಗ್ ಇರಲ್ಲ, ಬಿಕಾಸ್ ದೇ ಆರ್ ಇನ್ಸುಲೇಟರ್ಸ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್. ಆಮೇಲೆ ಮೆಟಲ್ಸ್ ಆರ್ ಸೋನರಸ್. ಸೋನರಸ್ ಅಂದ್ರೆ ಶಬ್ದ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ದೇವಸ್ಥಾನಕ್ಕೆ ಹೋದಾಗ ಬೆಲ್ ಇರತ್ತಲ್ವಾ, ಅದು ಬ್ರಾಸ್ ಅಥವಾ ಬ್ರಾನ್ಸ್ ಬೆಲ್ ಇರುತ್ತೆ. ಸೊ ಅದೆಲ್ಲ ಶಬ್ದ ಮಾಡುತ್ತೆ ಹೊಡೆದಾಗ. ನೀವು ಅದೇ ರಬ್ಬರ್ ಬೆಲ್ ಇದ್ರೆ ಅದ್ರಲ್ಲಿ ಏನು ಶಬ್ದ ಬರಲ್ಲ. ಅರ್ಥ ಆಯ್ತಾ? ಅಣ್ಣ ಒಂದ್ ಡೌಟ್ ಇದೆ. ಹಾ ಹೇಳಿ. ಅಣ್ಣ ಲಸ್ಚರ್ ಅಂದ್ರೆ ಏನು? ಲಸ್ಚರ್ ಅಂದ್ರೆ ಶೈನಿ. ಓಕೆ. ಶೈನಿ. ಈಗ ಗೋಲ್ಡ್, ಸಿಲ್ವರ್ ತುಂಬಾ ಶೈನಿ ಮೆಟಲ್ಸ್ ಅಲ್ವಾ?
ಸೊ ಜನರಲಿ ಮೆಟಲ್ಸ್ ಆರ್ ಶೈನಿ. ಈಗ ಕಾಪರ್ ನೋಡಿದ್ರೆ ಅದು ಸ್ವಲ್ಪ ಶೈನ್ ಆಗತ್ತೆ, ಬಟ್ ರಬ್ಬರ್ ಅಥವಾ ರಬ್ಬರ್ನ ನೋಡಿದಾಗ ಶೈನ್ ಆಗತ್ತಾ? ಇಲ್ಲ. ಅದೇ ದಟ್ ಓನ್ಲಿ ಮೀನ್ಸ್ ಲಸ್ಟ್ರಸ್ ಪ್ರಾಪರ್ಟಿ. ಈಗ ಫಿಸಿಕಲ್ ಪ್ರಾಪರ್ಟಿ ನಾನ್ ಮೆಟಲ್ಸ್. ಹೇಳಿ ಅಂದ್ರೆ ರಬಿಡಿಯಂ ಯಾವ್ದು? ರಿಬಿಡಿಯಂ ರೆಬಿಡಿಯಂ ಮೆಟಲ್ಸ್ ನಾನ್ ಮೆಟಲ್ಸ್ ಅದನ್ನ ಚೆಕ್ ಮಾಡ್ಬೇಕು. ರೆಬಿಡಿಯಂ ಸ್ಪೆಲ್ಲಿಂಗ್ ಹೇಳಿಪ್ಪ. ಮೆಟಲ್ RUBIDIUM. ಮೆಟಲ್ ಅಂತ ಹೇಳ್ತಾ ಇದ್ದಾರೆ ಅದ್ವೈತ. ಓಕೆ ಸರಿ, ಇದು ಮೆಟಲ್. ಬಟ್ ನಿಮಗೆ ಏನು ಕಾಂಪ್ಲಿಕೇಟೆಡ್ ಏನು ಕೇಳಲ್ಲ. ಜನರಲ್ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ ಇರುತ್ತೆ. ಈಗ ಕೆಲವು ಹೇಳಿದ್ದೀನಲ್ಲ ಎಕ್ಸೆಪ್ಷನ್ಸ್, ಬಟ್ ಜನರಲ್ ಫಿಸಿಕಲ್ ಪ್ರಾಪರ್ಟೀಸ್ ಇದು. ಮೋಸ್ಟ್ ಆಫ್ ದ ಮೆಟಲ್ಸ್ ವಿಲ್ ಫಾಲೋ ದಿಸ್ ಪ್ರಾಪರ್ಟಿ. ಎಲ್ಲಾದ್ರಲ್ಲೂ ಒಂದು ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಓಕೆ ಅಂದ್ರೆ ಅದು ರೆಬಿಡಿಯಂ ಅದು ಮೆಲ್ಟ್ ಆಗೋದು ಹೆಂಗಂದ್ರೆ ಅದು ಒಂದ್ ಬೀಕರ್ ನೀರ್ ಇಡ್ತಾರಣ್ಣ. ಅದ್ರೊಳಗ ಗ್ಲಾಸ್ ಹೊಡೆದು ಅದು ನೀರ್ನ ಉಲ್ಟಾ ಮಾಡಿ ಇಡ್ತಾರೆ, ಅವಾಗ ಮೆಲ್ಟ್ ಆಗಿ ಕೆಳಗೆ ಬೀಳ್ತೀವಿ ಬೀಕರ್ ಒಳಗೆ. ಓಕೆ, ಸೊ ಅದಕ್ಕೆ ಲೋ ಮೆಲ್ಟಿಂಗ್. ಥ್ಯಾಂಕ್ ಯು ಅಣ್ಣ. ಸರಿ, ಈಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಸೊ ಮೆಟಲ್ಸ್ ಬರೀ ಸಾಲಿಡ್ ಇತ್ತು ವಿತ್ ಅನ್ ಎಕ್ಸೆಪ್ಷನ್ ಆಫ್ ಮರ್ಕ್ಯುರಿ, ಬಟ್ ನಾನ್ ಮೆಟಲ್ಸ್ ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸ್ ಅಲ್ಲಿ ಇರ್ಬೋದು. ಓಕೆನಾ? 3 ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಸಾಲಿಡ್ಸ್ ಅಂದ್ರೆ ಕಾರ್ಬನ್, ಸಲ್ಫರ್, ಇದೆಲ್ಲ ಸಾಲಿಡ್ ನಾನ್ ಮೆಟಲ್ಸ್. ಲಿಕ್ವಿಡ್ ನಾನ್ ಮೆಟಲ್ಸ್ ಅಂದ್ರೆ ಬ್ರೋಮೀನ್. ಆಮೇಲೆ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಇದೆಲ್ಲ ನಾನ್ ಮೆಟಲ್ಸ್ ಇನ್ ಗ್ಯಾಸಿಯಸ್ ಫಾರ್ಮ್. ನೆಕ್ಸ್ಟ್, ನಾನ್ ಮೆಟಲ್ಸ್ ಆರ್ ಜನರಲಿ ಸಾಫ್ಟ್, ಬಟ್ ಒನ್ ಎಕ್ಸೆಪ್ಷನ್ ಇದೆ, ಡೈಮಂಡ್. ಡೈಮಂಡ್ ಇಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್. ಇದು ನಿಮ್ಗೆ ಜ್ಞಾಪಕ ಇರಬೇಕು. Diamond is the hardest natural substance, but diamond is a non-metal. Okay na? Because diamond is made out of carbon. Diamond is made up of carbon, and carbon is a non-metal. Therefore, diamond is also a non-metal, but it is the hardest natural substance. Okay na? Okay na. Avel metals don't have. ಹೇಳಿ. ಗೋಲ್ಡ್ ಕಾರ್ಬನ್ ಇಂದ ಆಗಿರುತ್ತಲ್ವಾ, ಅದು ಅಷ್ಟೊಂದು ಸ್ಟ್ರಾಂಗ್ ಇರಲ್ವಲ್ಲ ಅಂತ? ಹೌದು, ಕಾರ್ಬನ್ ಅಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಇರುತ್ತೆ. ಕಾರ್ಬನ್ ಅಲ್ಲಿ ನಿಮ್ಗೆ ಫುಲಿರಿನ್ ಬರುತ್ತೆ, ಕಾರ್ಬನ್ ನ್ಯಾನೋ ಫೈಬರ್ಸ್ ಬರುತ್ತೆ, ಡೈಮಂಡ್ ಬರುತ್ತೆ, ಗ್ರಾಫೈಟ್ ಬರುತ್ತೆ. ಸೊ ಆಲ್ ದೀಸ್, ಇದೆಲ್ಲ ಬೇರೆ ಬೇರೆ ರೂಪ ಕಾರ್ಬನ್ದು. ಸೊ ಗ್ರಾಫೈಟ್ ಎಲ್ಲ ತುಂಬಾ ಈಸಿಯಾಗಿ, ಈಗ ನಿಮ್ ಗ್ರಾಫೈಟ್ ಇಸ್ ವೆರಿ ಸಾಫ್ಟ್. ಅದು ನೀವು ಪೆನ್ಸಿಲ್ ಅಲ್ಲೆಲ್ಲ ಬರೀತಾ ಇದ್ರೆ ಗ್ರಾಫೈಟ್ ಈಸಿ ಸ್ಮೂತ್ ಆಗಿ ಅದು ನೀವು ಹೊಡಿಬಹುದು ಅದನ್ನ. ಬಟ್ ಡೈಮಂಡ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಕಾರ್ಬನ್, ಬಟ್ ಅದದು ಸ್ಟ್ರಕ್ಚರ್ ಇರತ್ತಲ್ಲ, ಕಾರ್ಬನ್ ಆಟಮ್ಸ್ ಸ್ಟ್ರಕ್ಚರ್ ಇರತ್ತಲ್ವಾ, ಅದು ಬೇರೆ ಬೇರೆ ಇರುತ್ತೆ. ಡೈಮಂಡ್ ಬೇರೆ ಇರುತ್ತೆ, ಗ್ರಾಫೈಟ್ ಬೇರೆ ಇರುತ್ತೆ, ಫುಲಿರಿನ್ ಬೇರೆ ಇರುತ್ತೆ. ಸೊ ಇದೆಲ್ಲ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತೀವಿ. ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂದ್ರೆ ಕಾರ್ಬನ್ ಆಟಮ್ ಇಂದಾನೆ ಮಾಡಿರೋದು, ಬಟ್ ಕಾರ್ಬನ್ ಆಟಮ್ ಬೇರೆ ಬೇರೆ ತರದಲ್ಲಿ, ಬೇರೆ ಬೇರೆ ಕಾನ್ಫಿಗರೇಷನ್ ಅಲ್ಲಿ ಅದು ಜಾಯಿನ್ ಆಗಿರುತ್ತೆ. ಸೊ ಬೇರೆ ಬೇರೆ ತರ ಜಾಯಿನ್ ಆಗಿದ್ದಾಗ ಒಂದಕ್ಕೆ ಸಾಫ್ಟ್ ಆಗಿರುತ್ತೆ, ಒಂದು ಹಾರ್ಡ್ ಆಗಿರುತ್ತೆ. ಓಕೆನಾ? ಸರಿ ಅಣ್ಣ. ಆಮೇಲೆ ನಾನ್ ಮೆಟಲ್ಸ್ ಡು ನಾಟ್ ಹ್ಯಾವ್ ಲಸ್ಟರ್. ಲಸ್ಟರ್ ಅಂದ್ರೆ ಶೈನಿ ಆಗಿರಲ್ಲ. ಜನರಲಿ ಈಗ ಇದು ಕಾರ್ಬನ್ ಅಥವಾ ನೀವು ಹೇಳಿದ್ರಲ್ಲ ಕೋಲು, ಚಾರ್ಕೋಲ್, ಅದೆಲ್ಲ ಯಾವ್ದು ಅಷ್ಟೊಂದು ಶೈನಿ ಆಗಿರಲ್ಲ. ಬಟ್ ಅಯೋಡಿನ್ ಕ್ರಿಸ್ಟಲ್ಸ್ ಒಂದು ಇದು ಎಕ್ಸೆಪ್ಷನ್, ಯಾಕಂದ್ರೆ ಇದು ಶೈನಿ ಆಗಿರುತ್ತೆ. ಆಮೇಲೆ ನಾನ್ ಮೆಟಲ್ಸ್ ಆರ್ ನಾಟ್ ಮ್ಯಾಲಿಯಬಲ್. ಮ್ಯಾಲಿಯಬಲ್ ಅಂದ್ರೆ ನೀವು ಶೀಟ್ಸ್ ಮಾಡೋಕ್ಕಾಗಲ್ಲ. ನೀವು ಕಾರ್ಬನ್, ನೀವು ಚಾರ್ಕೋಲ್ ಅಥವಾ ಅದನ್ನ ತಗೊಂಡು ನೀವು ಅದನ್ನ ಶೀಟ್ಸ್ ಮಾಡೋಕ್ಕಾಗಲ್ಲ, ಅದು ಒಡೆದೋಗುತ್ತೆ, ಅದು ವೆರಿ ಬ್ರಿಟಲ್ ಅದು. ಆಮೇಲೆ ನಾನ್ ಮೆಟಲ್ಸ್ ಆರ್ ನಾಟ್ ಡಕ್ಟೈಲ್. ಡಕ್ಟೈಲ್ ಅಂದ್ರೆ ನೀವು ಇದರಿಂದ ನೀವು ವೈರ್ ಎಳಿಯಕ್ಕಾಗಲ್ಲ. ಈಗ ಕಾರ್ಬನ್ ವೈರ್ ಇರಲ್ಲ, ಅಥವಾ ರಬ್ಬರ್ ವೈರ್ ನೀವು ಮಾಡೋಕ್ಕಾಗಲ್ಲ, ಬಟ್ ಕಾಪರ್ ವೈರ್ ಇರುತ್ತೆ. ಆಮೇಲೆ ನಾನ್ ಮೆಟಲ್ಸ್ ಅಂಡ್ ವಿಚ್ ಆರ್ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಆಮೇಲೆ ದೇ ಹ್ಯಾವ್ ಲೋ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ. ಓಕೆನಾ? ಆಮೇಲೆ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ಫಾರ್ ಎಕ್ಸಾಂಪಲ್ ರಬ್ಬರ್, ಅದೆಲ್ಲ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್, ಅಂಡ್ ದೇ ಆರ್ ಆಲ್ಸೋ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ಒನ್ ಎಕ್ಸೆಪ್ಷನ್ ಏನಂದ್ರೆ ಗ್ರಾಫೈಟ್. ಗ್ರಾಫೈಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇದು ಜ್ಞಾಪಕ ಇಟ್ಕೊಡಿ, ಯಾಕೆಂದ್ರೆ ಇದನ್ನ ಕೆಲವು ಸರಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳ್ತಾರೆ. ಗಿವ್ ಎನ್ ಎಕ್ಸಾಂಪಲ್ ಆಫ್ ನಾನ್ ಮೆಟಲ್ ವಿಚ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆವಾಗ ಇದನ್ನ ಗ್ರಾಫೈಟ್ ಜ್ಞಾಪಕ ಇಟ್ಕೋಬೇಕು. ಓಕೆನಾ? ಓಕೆ ಅಣ್ಣ. ಸರಿ. ನಾನ್ ಮೆಟಲ್ಸ್ ಆರ್ ನಾಟ್ ಸಾನರಸ್. ಸಾನರಸ್ ಅಂದ್ರೆ ಅದರಿಂದ ಶಬ್ದ ಬರಲ್ಲ. ನೀವು ರಬ್ಬರ್ ಬೆಲ್ ಮಾಡಿದ್ರೆ ನೀವು ಏನು ಶಬ್ದ ಬರಲ್ಲ. ಓಕೆ ಸರಿ. ನೆಕ್ಸ್ಟ್,
ಈಗ ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್, ಹೌ ಡು ಮೆಟಲ್ಸ್ ರಿಯಾಕ್ಟ್ ವಿತ್ ವೇರಿಯಸ್ ಅದರ್ ಸಬ್ಸ್ಟೆನ್ಸಸ್. ಸೊ ಹೌ ಡು ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್, ಆಮೇಲೆ ಆರ್ ಮೆಟಾಲಿಕ್ ಆಕ್ಸೈಡ್ಸ್ ಅಸಿಡಿಕ್ ಆರ್ ಬೇಸಿಕ್ ಇನ್ ನೇಚರ್, ಇದೆಲ್ಲ ಪ್ರಶ್ನೆಗಳು ಈಗ ನೋಡೋಣ. ಸೊ ರಿಯಾಕ್ಷನ್ ವಿತ್ ಆಕ್ಸಿಜನ್, ಫಸ್ಟ್ ರಿಯಾಕ್ಷನ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಮೆಟಲ್ಸ್ ವಿತ್ ಆಕ್ಸಿಜನ್ ರಿಯಾಕ್ಷನ್. ಸೊ ಆಲ್ ಮೆಟಲ್ಸ್ combine with oxygen to form metal oxides. Okay, na metal plus oxygen will give rise to metal oxide. Metal oxides are basic in nature. Basic ಅಂದ್ರೆ ಬೇಸ್, ನಾನು ಹೇಳಿದೆ pH greater than 7. ನಿಮಗೆ acids, bases and salts ಅಲ್ಲಿ pH ವ್ಯಾಲ್ಯೂ ಜ್ಞಾಪಕ ಇದೆಯಾ? ಅಣ್ಣ. ಸೊ ಗ್ರೇಟರ್ ದೆನ್ 7 ಅಂದ್ರೆ ಬೇಸಿಕ್ ಇನ್ ನೇಚರ್, ಲೆಸ್ ದೆನ್ 7 ಅಂದ್ರೆ ಅಸಿಡಿಕ್ ಇನ್ ನೇಚರ್. ಹೌದಾ? ಸೊ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ದೇ ಆರ್ ಇನ್ ನೇಚರ್. ಯಾಕೆ ನಾವು ಹೆಂಗೆ ಗೊತ್ತಾಗುತ್ತೆ ಇದು ಬೇಸ್ ಆಸಿಡ್ ಅಂತ? ಯಾಕೆಂದ್ರೆ ಅವರು ವೆನ್ ದೇ ರಿಯಾಕ್ಟ್ ವಿತ್ ವಾಟರ್ ದೇ ಫಾರ್ಮ್ ಅ ಬೇಸ್. ಏನಂದ್ರೆ ಈಗ ಸೋಡಿಯಂ ನಾವೇನಂದ್ರೆ ಫಸ್ಟ್ ಮೆಟಲ್ ಪ್ಲಸ್ ಆಕ್ಸಿಜನ್ ಫಾರ್ಮ್ಸ್ ಮೆಟಲ್ ಆಕ್ಸೈಡ್. ಸೊ ಸೋಡಿಯಂ ಪ್ಲಸ್ ಆಕ್ಸಿಜನ್ ಫಾರ್ಮ್ಸ್ ಸೋಡಿಯಂ ಆಕ್ಸೈಡ್. ಓಕೆನಾ? ಈ ಸೋಡಿಯಂ ಆಕ್ಸೈಡ್ ವಿಚ್ ಇಸ್ ಅ ಮೆಟಲ್ ಆಕ್ಸೈಡ್, ಇದು ಬೇಸ್ ಆಸಿಡಿಕ್ ನೇಚರಲ್ ಫಾರ್ಮ್ ಚೆಕ್ ಮಾಡೋಕ್ಕೆ ಸೋಡಿಯಂ ಆಕ್ಸೈಡ್ ನ ವಾಟರ್ ಜೊತೆ ಫಾರ್ಮ್ ರಿಯಾಕ್ಟ್ ಮಾಡಕ್ ಇಟ್ಟಾಗ ಆವಾಗ ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಇದು ಆಸಿಡ್ ಬೇಸ್, ಇದು ಬೇಸ್. ಸೊ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ದಿಸ್ ಇಸ್ ಆಲ್ಸೋ ಬೇಸಿಕ್ ಇನ್ ನೇಚರ್. ಸೋಡಿಯಂ ಆಕ್ಸೈಡ್ ಇಸ್ ಆಲ್ಸೋ ಬೇಸಿಕ್ ಇನ್ ನೇಚರ್. ಸೊ ಜನರಲಿ metal oxides are basic in nature. Okay na? But ಇದಕ್ಕೆ exception ಇದೆ. Some metal oxides show both acidic as well as basic behavior. Acid ಆಗೋ ಬಿಹೇವ್ ಮಾಡುತ್ತೆ, ಬೇಸಿಕ್ ಆಗೋ ಬಿಹೇವ್ ಮಾಡುತ್ತೆ. ಸೊ ಅದಕ್ಕೆ ನಾವು ಏನ್ ಹೆಸರು ಕೊಡ್ತೀವಿ? ಆಂಫೋಟೆರಿಕ್ ಆಕ್ಸೈಡ್ಸ್. ಓಕೆನಾ? ಆಂಫೋ ಅಂದ್ರೆ ಆಂಫಿಬಿಯನ್ ಅಂದ್ರೆ ಕ್ಯಾನ್ ಲಿವ್ ಆನ್ ಲ್ಯಾಂಡ್ ಅಂಡ್ ವಾಟರ್ ಅಲ್ವಾ? ಆ ತರನೇ ಆಂಫೋಟೆರಿಕ್ ಅಂದ್ರೆ ಕ್ಯಾನ್ ಬಿ ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್. ಓಕೆನಾ? ಸೊ ಹೆಂಗ್ ನಮ್ಗೆ ಗೊತ್ತಾಯ್ತು ಇದು ಆಂಫೋಟೆರಿಕ್ ಅಂದ್ರೆ? ಯಾಕೆಂದ್ರೆ ಈ ಮೆಟಲ್ ಆಕ್ಸೈಡ್ಸ್ ಆಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಸೊ ಈಗ ನಾವು ಆಸಿಡ್ ಪ್ಲಸ್ ಬೇಸ್ ವಿಲ್ ಗಿವ್ ರೈಸ್ ಟು ವಾಟ್? Salt plus water. Salt and water. Salt plus water. Salt plus water. ಸೊ ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನಾವು ಈ ಮೆಟಲ್ ಆಕ್ಸೈಡ್ ನ ತಗೊಂಡು ನಾವು ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಸಾಲ್ಟ್ ಫಾರ್ಮ್ ಆಯ್ತು, ಸಾಲ್ಟ್ ಪ್ಲಸ್ ವಾಟರ್ ಫಾರ್ಮ್ ಆಯ್ತು. ಸೊ ಅದ್ರ ಏನ್ ಅರ್ಥ ಆವಾಗ? ಇದು ಬೇಸಿಕ್ ಇನ್ ನೇಚರ್ ಅಂತ ಅಲ್ವಾ? ಯಾಕೆಂದ್ರೆ ಬೇಸ್ ಪ್ಲಸ್ ಆಸಿಡ್ ತಾನೇ ಸಾಲ್ಟ್ ಕೊಡೋದು. ಹೌದಾ? ಸೇಮ್ ಅಲ್ಯೂಮಿನಿಯಂ ಆಕ್ಸೈಡ್ ನ ನಾನು ಬೇಸ್ ಜೊತೆ ನಾನು ರಿಯಾಕ್ಟ್ ಮಾಡಿದಾಗ ನಂಗೆ ತಿರ್ಗಾ ಸಾಲ್ಟ್ ಪ್ಲಸ್ ವಾಟರ್ ಬರ್ತಾ ಇದೆ. ಸೊ ಅವಾಗ ಏನ್ ಅರ್ಥ? ದಟ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಆಲ್ಸೋ ಅನ್ ಆಸಿಡ್ ಅಲ್ವಾ? ಹೌದಣ್ಣ. ಸೊ ದಟ್ಸ್ ವೈ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಎಕ್ಸೆಪ್ಷನ್. ಅಲ್ಯೂಮಿನಿಯಂ ಆಕ್ಸೈಡ್ ಕ್ಯಾನ್ ಆಕ್ಟ್ ಆಸ್ ಅನ್ ಆಸಿಡ್ ಆರ್ ಅ ಬೇಸ್. ಅದಕ್ಕೆ ಇದನ್ನ ಆಂಫೋಟೆರಿಕ್ ಆಕ್ಸೈಡ್ ಅಂತ ಕೇಳ್ತಾರೆ. ಸೊ ಏನಾದ್ರೂ ನಿಮ್ಗೆ ಕ್ವೆಶ್ಚನ್ ಅಲ್ಲಿ ಎಕ್ಸಾಮ್ ಅಲ್ಲಿ ನೇಮ್ ಆಫ್ ಯು ಆಂಫೋಟೆರಿಕ್ ಆಕ್ಸೈಡ್ ಅಂದ್ರೆ ಜಿಂಕ್ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಇದು ಎರಡು ಎಕ್ಸಾಂಪಲ್ಸ್. ಓಕೆನಾ? ಅಣ್ಣ ಒಂದು ಡೌಟ್ ಇದೆ. ಹೇಳಿ ಅಣ್ಣ, ಮೇಲ್ಗಡೆ ಎಕ್ಸಾಂಪಲ್ ಇದೆ ಅಲ್ವಾ? ಅದ್ರಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಇದೆಯಲ್ಲ, ಅದು ಬೇಸ್ ಅಂತ ಯಾಕಿದೆ? ಬೇಸ್ ಅಂದ್ರೆ ಹೈಡ್ರಾಕ್ಸೈಡ್ ಇರ್ಬೇಕಲ್ವಾ? ಇಲ್ಲ, ಆತರ ಏನಿಲ್ವಲ್ಲ. ಬೇಸ್ ಅಂದ್ರೆ ಈಗ ನಾನು ಅಲ್ಯೂಮಿನಿಯಂ ಆಕ್ಸೈಡ್ ನ Al2O3 ನ ನಾನು pH ಪೇಪರ್ ಅಲ್ಲಿ ಹಾಕಿದಾಗ ನನಗೆ pH ವಿಲ್ ಬಿ ಗ್ರೇಟರ್ ದೆನ್ 7. ಸೊ ದಟ್ಸ್ ಬೇಸಿಕ್ ಇನ್ಫಾರ್ಮ್. ಆಲ್ವೇಸ್ OH ಇರಬೇಕು ಅಂತ ಏನ್ ಇದಿಲ್ಲ, ಯಾಕೆಂದ್ರೆ ಅದು ನಾಟ್ ಕಂಪಲ್ಸರಿ ಅದು. ಓಕೆನಾ? ಓಕೆ. ಈಗ ಇದು ಯಾರಿಗ ಗೊತ್ತಿದೆಯಾ? ಇದು ವೈ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? Because They are contact ಇದೆಯೇ ಸರ್? ನನಗೆ ಎಲ್ಲಾರು ಮಾತಾಡಿದೆ, ಒಂದಾಗ ಮಾತಾಡ್ತಿಲ್ಲ, ಕೇಳಿಸಿ ಗೊತ್ತಾಗ್ಲಿಲ್ಲ ನನಗೆ. ಒಬ್ರು ಮಾತಾಡಿ. They are highly reactive. They are highly reactive when ಓಕೆ, ದೇ ಆರ್ ಹೈಲಿ ರಿಯಾಕ್ಟಿವ್. ಆಮೇಲೆ ಏರ್ ಕಾಂಟ್ಯಾಕ್ಟ್ ಬಂದ್ರೆ ಏನಾಗುತ್ತೆ?
They catch fire easily. Catch ಜಾಸ್ತಿ One color. ವೆರಿ ಗುಡ್, ಕ್ಯಾಚ್ ಫೈರ್. Presence of oxygen. ಕರೆಕ್ಟ್ ಕರೆಕ್ಟ್. ಅದಕ್ಕೆ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ವೆರಿ ರಿಯಾಕ್ಟಿವ್ ಅಲ್ವಾ? ಹ್ಞೂ ಅಣ್ಣ. ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಅದು ಮೇಲ್ಗಡೆ ಬರುತ್ತಲ್ವಾ? ಹೌದಣ್ಣ. ಹ್ಞೂ ಅಣ್ಣ. So metals like potassium and sodium react vigorously with oxygen and catch fire if kept in open. Hence, they are stored in kerosene to prevent burning. Okay. ಈಗ ಅದು ರಿಯಾಕ್ಟಿವಿಟಿ ಸೀರೀಸ್ ತಿರ್ಗಾ ತೋರಿಸಿದ್ರಿ, ಬಟ್ ನಿಮ್ಗೆ ಸುಮಾರು ಜನಕ್ಕೆ ಜ್ಞಾಪಕ ಇರುತ್ತೆ, ನಾನು ಲಾಸ್ಟ್ ಚಾಪ್ಟರ್ ಮಾಡಿದಾಗ ರಿಯಾಕ್ಟಿವಿಟಿ ಸೀರೀಸ್ ತೋರಿಸಿದೆ. ಪೊಟ್ಯಾಷಿಯಮ್, ಸೋಡಿಯಂ, ಕಾಪರ್ ಕೆಳಗಡೆ ಬರುತ್ತೆ. ಇದನ್ನ ನೋಡಿ, ಕಾಪರ್ ಕೆಳಗಡೆ ಬರ್ತಾ ಇದೆ. ಸರಿ, ಈಗ ಗೋಲ್ಡ್ ಇಸ್ ವೆರಿ ವೆರಿ ಲೆಸ್ ರಿಯಾಕ್ಟಿವ್. ಗೋಲ್ಡ್ ಇಸ್ ವೆರಿ ಲೆಸ್ ರಿಯಾಕ್ಟಿವ್. ಅದಕ್ಕೆ ಜನರಲ್ ಆಗಿ ನಾವು ಜನರಲಿ ಆರ್ನಮೆಂಟ್ಸ್ ಎಲ್ಲ ಗೋಲ್ಡ್ ಇಂದ ಮಾಡಿದಾಗ ಏನು ನಮ್ಗೆ ರಿಯಾಕ್ಷನ್ ಆಗಲ್ಲ ನಮ್ಮ ಸ್ಕಿನ್ ಜೊತೆ, ಬಿಕಾಸ್ ಇಟ್ ಈಸ್ ವೆರಿ ಲೀಸ್ಟ್ ರಿಯಾಕ್ಟಿವ್. ಈಗ ಹೌ ಡು ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್? ಇಷ್ಟ ತನಕ ಮೆಟಲ್ಸ್ ವಿತ್ ಆಕ್ಸಿಜನ್ ನೋಡೋದಲ್ಲ, ಈಗ ನೆಕ್ಸ್ಟ್ ಮೆಟಲ್ಸ್ ವಿತ್ ವಾಟರ್ ನೋಡೋಣ. ಓಕೆನಾ? Okay. ಓಕೆ. ಸೊ ಮೆಟಲ್ reacts with water to form metal oxide or metal hydroxide. ಈಗ ಯಾರೋ ಈಗ ಜಸ್ಟ್ ಕೇಳಿದ್ರಿ, ಈಗ ಬೇಸ್ ಇದ್ದಾಗ OH ಇರಬೇಕು ಅಂತಲೋ ಹೈಡ್ರಾಕ್ಸೈಡ್ ಇರಬೇಕು, ಯಾಕೆ ಬರೀ ಆಕ್ಸೈಡ್ ಇತ್ತು ಅಂತ, ಹೌದಾ ಇಲ್ವಾ? ಹಾ, ಸೊ ಇದನ್ನ ನೋಡಿ, ಇದು ನೀವು ಕ್ಲಿಯರ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ ಯಾಕೆ ಅಂತ. So metals react with water to form metal oxide or metal hydroxide. So for example, sodium plus water will give sodium hydroxide. Potassium plus water will give potassium hydroxide. But same thing, aluminium plus water will give aluminium oxide and not aluminium hydroxide. ಯಾಕೆ ಅಂತ ನೋಡೋಣ. ಯಾಕೆ ಅಂದ್ರೆ the metal oxides of highly reactive metals like sodium and potassium ಆರ್ ವಾಟರ್ ಸಾಲ್ಯುಬಲ್. ನೀರೊಳಗೆ ಡಿಸಾಲ್ವ್ ಆಗುತ್ತೆ. ಆ ನೀರೊಳಗೆ ಡಿಸಾಲ್ವ್ ಆದ್ಮೇಲೆ ಫರ್ದರ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಏನಂದ್ರೆ ಸೋಡಿಯಂ ಆಕ್ಸೈಡ್ ಫಾರ್ಮ್ ಆಗಿ ಅದು ಪ್ಲಸ್ ಈಗ ವಾಟರ್ ಜೊತೆ ತಿರ್ಗಾ ಇನ್ನು ಕಂಟಿನ್ಯೂ ಆಗಿ ರಿಯಾಕ್ಷನ್ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಬಟ್ ಅಲ್ಯೂಮಿನಿಯಂ ಆಕ್ಸೈಡ್ ಆ ತರ ಆಗಲ್ಲ. ಯಾಕೆಂದ್ರೆ ದೇ ಆರ್ ನಾಟ್ ದಟ್ ರಿಯಾಕ್ಟಿವ್. ಅಷ್ಟು ರಿಯಾಕ್ಟಿವ್ ಇಲ್ಲ. ಈಗ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ವಾಟರ್ ರಿಯಾಕ್ಷನ್ ಆಗಬೇಕು ಅಂದ್ರೆ ನಾನು ಹೀಟ್ ಸಪ್ಲೈ ಮಾಡಬೇಕು, ಆವಾಗ ಈ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್. ಈ ರಿಯಾಕ್ಷನ್ ಆಗಕ್ಕೆ ಹೀಟ್ ನಾನು ಸಪ್ಲೈ ಮಾಡಬೇಕು. ಇಟ್ಸ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್, ಹೀಟ್ ನ ಅಬ್ಸಾರ್ಬ್ ಮಾಡುತ್ತೆ. ಬಟ್ ಹೀಟ್ ಅಂದ್ರೆ ಎನರ್ಜಿ, ನಾನು ಎನರ್ಜಿ ಸಪ್ಲೈ ಮಾಡಿದೆ ಈ ರಿಯಾಕ್ಟೆಂಟ್ಸ್ಗೆ, ಆವಾಗ ನನಗೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಬಟ್ ನಾನು ಏನು ಪ್ರೊವೈಡ್ ಮಾಡಲಿಲ್ಲ ಅಂದ್ರೆ ಅಲ್ಯೂಮಿನಿಯಂ oxide will remain as it is and it will not react with water. Okay na? ಅರ್ಥ ಆಗ್ಲಿಲ್ಲ. ಓಕೆ ಸರಿ. ಈಗ ಇಲ್ಲಿ ಫಸ್ಟ್ ಸೋಡಿಯಂ ಪ್ಲಸ್ ವಾಟರ್ ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ, NaOH. ಬಟ್ ನೀವು ಆಮೇಲೆ ಬಟ್ ಇಲ್ಲಿ ಅಲ್ಯೂಮಿನಿಯಂ ನೋಡಿದಾಗ ಅಲ್ಯೂಮಿನಿಯಂ ಪ್ಲಸ್ ವಾಟರ್ ಇಸ್ ಗಿವಿಂಗ್ ಅಲ್ಯೂಮಿನಿಯಂ ಆಕ್ಸೈಡ್. ಬಟ್ ನೀವು ಕೇಳ್ಬೋದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಯಾಕೆ ಫಾರ್ಮ್ ಆಗ್ತಾ ಇಲ್ಲ? ಯಾಕಂದ್ರೆ ಸೋಡಿಯಂಗೆ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇದೆ, ಅಲ್ಯೂಮಿನಿಯಂ ಯಾಕೆ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇಲ್ಲ ಅಂತ ಕೇಳ್ಬೋದಲ್ವಾ? ಅದಕ್ಕೆ ಎಕ್ಸ್ಪ್ಲನೇಷನ್ ಏನಂದ್ರೆ, ಸೋಡಿಯಂ ಇದೆ ಅಲ್ವಾ, ಸೋಡಿಯಂ ಫಸ್ಟ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಈ ಸೋಡಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಓಕೆನಾ? ಈ ಸೋಡಿಯಂ ಆಕ್ಸೈಡ್ ಏನಾಗುತ್ತೆ ಅಂದ್ರೆ, ಸೋಡಿಯಂ ಆಕ್ಸೈಡ್ Na2O ಇರುತ್ತೆ. ಸೋಡಿಯಂ ಆಕ್ಸೈಡ್ ಏನಾಗುತ್ತೆ, ದಿಸ್ ಇಸ್ ವೆರಿ ರಿಯಾಕ್ಟಿವ್. ಈ ಸೋಡಿಯಂ ಆಕ್ಸೈಡ್ ಏನ್ ಮಾಡುತ್ತೆ, ವಾಟರ್ ಜೊತೆ ತಿರ್ಗಾ ರಿಯಾಕ್ಟ್ ಆಗುತ್ತೆ. ಓಕೆನಾ? ವಾಟರ್ ಜೊತೆ ತಿರ್ಗಾ ರಿಯಾಕ್ಟ್ ಆಗಿ ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಅದೇ ಇಲ್ಲಿ ಎಂಡ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇರೋದು ನಾನು ಎಂಡ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ರಿಯಾಕ್ಷನ್ ಏನಾಗಿರುತ್ತೆ ಅಂದ್ರೆ, ಫಸ್ಟ್ ಸೋಡಿಯಂ ಆಕ್ಸೈಡ್ ಫಾರ್ಮ್ ಆಗಿರುತ್ತೆ, ಅದು ವಾಟರ್ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿರುತ್ತೆ. ಅದನ್ನ ನಾನು ಫೈನಲ್ ಪ್ರಾಡಕ್ಟ್ ತರ ತೋರಿಸ್ತಾ ಇದ್ದೀನಿ. ಓಕೆನಾ? ಓಕೆ ಅಣ್ಣ. ಸೇಮ್ ಥಿಂಗ್ ನೀವು ಹೇಳ್ಬೋದು, ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆದ್ಮೇಲೆ
ಅದು ವಾಟರ್ ಜೊತೆ ರಿಯಾಕ್ಟ್ ಆಗಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಕೊಡ್ಬೇಕಲ್ವಾ? ಅದು ಯಾಕೆ ಆಗಲ್ಲ ಅಂದ್ರೆ ದಿಸ್ ಇಸ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇದಕ್ಕೆ ನಾವು ಎನರ್ಜಿ ಸಪ್ಲೈ ಮಾಡಬೇಕು. ಎನರ್ಜಿ ಕೊಡ್ಲಿಲ್ಲ ಅಂದ್ರೆ ದಿಸ್ ರಿಯಾಕ್ಷನ್ ವಿಲ್ ನಾಟ್ ಟೇಕ್ ಪ್ಲೇಸ್. ಬರೀ ಇದು ಅಲ್ಯೂಮಿನಿಯಂ ಅಷ್ಟೇನಾ, ಇಲ್ಲಾಂದ್ರೆ ನೆಕ್ಸ್ಟ್ ಅದರಿಂದ ಸೀರೀಸ್ ಅಲ್ಲಿ ಕೆಳಗಡೆ ಇದೆಯಲ್ಲ ಅದ್ರ ಫುಲ್ ಮೀನ್ಸ್ ಜಿಂಕು, ಐರನ್, ಲೆಡ್, ಕಾಪರ್ ಅವೆಲ್ಲ ಇಟ್ಕೊಡ್ಬೇಕು? ಹೌದು, ಅದಕ್ಕೆಲ್ಲ ಯಾಕಂದ್ರೆ ಲೆಸ್ ರಿಯಾಕ್ಟಿವ್ ಅಲ್ವಾ ಅದು. ಲೆಸ್ ರಿಯಾಕ್ಟಿವ್. ಬಿಕಾಸ್ ದೇ ಲೆಸ್ ರಿಯಾಕ್ಟಿವ್, ಅದಕ್ಕೆ ನಾವು ಅದೇ ರಿಯಾಕ್ಟ್ ಆಗಲ್ಲ. ನಾವು ಏನಾದ್ರು ಅದಕ್ಕೆ ಸ್ವಲ್ಪ ಪುಷ್ ತರ ಕೊಡ್ಬೇಕು. ಸ್ಟಾರ್ಟಿಂಗ್ ಟ್ರಬಲ್ ತರ ಪುಷ್ ಕೊಡ್ಬೇಕು. ನಿಮ್ ಗಾಡಿ ಸ್ಟಾರ್ಟ್ ಆಗ್ತದೆ ಪುಷ್ ಕೊಡ್ತೀವಲ್ಲ, ಆ ತರ ಇದಕ್ಕೆ ಎನರ್ಜಿ ಸಪ್ಲೈ ಮಾಡಿದೆ ಆವಾಗ್ಲೇ ನಮ್ಗೆ ಮ್ಯಾಗ್ನೀಷಿಯಂ ಆಗುತ್ತೆ. ಮ್ಯಾಗ್ನೀಷಿಯಂ ವಿಲ್ ಫಾರ್ಮ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಮ್ಯಾಗ್ನೀಷಿಯಂ ಇಸ್ ರಿಯಾಕ್ಟಿವ್. ಹಾಗಾದ್ರೆ ಎಲ್ಲಾ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ಸ್ಗೆ ಹೀಟ್ ಕೊಟ್ರೇನೆ ಅದು ಆಕ್ಸೈಡ್ ಫಾರ್ಮ್ ಆಗುತ್ತೆ, ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಎಸ್, ಬಟ್ ನಾವು ಇದನ್ನ ಬೇಸ್ ಅಂತಾನೆ ರೆಪ್ರೆಸೆಂಟ್ ಮಾಡಬೇಕು. ಬೇಸ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅ ಬೇಸ್. ಬಟ್ ಆಂಫೋಟೆರಿಕ್ ಅಂತ ತೋರಿಸ್ತಾ ಇಲ್ವಾ? ಅಲ್ಯೂಮಿನಿಯಂ ಆಕ್ಸೈಡ್ ಒನ್ ಎಕ್ಸೆಪ್ಷನ್, ದಟ್ ಇಸ್ ಆಂಫೋಟೆರಿಕ್. ಮತ್ತೆ ಐರನ್ ಆಕ್ಸೈಡ್ I think is basic. ಒಂದ್ಸತಿ ಅದ್ವೈತ್ ಚೆಕ್ ಮಾಡ್ಬಿಟ್ಯಾ? I think this is basic. Most probably this is basic. So aluminum oxide are all basic. ಎಲ್ಲ ಬೇಸಿಕ್. ಬರೀ ಜಿಂಕ್ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಎಕ್ಸೆಪ್ಷನ್ಸ್. ಅರ್ಥ ಆಯ್ತಾ? ಸೊ ಈಗ ಅರ್ಥ ಆಯ್ತಾ ಅಲ್ಯೂಮಿನಿಯಂ ಯಾಕೆ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ, ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇಲ್ಲ ಅಂತ? ಅರ್ಥ ಆಯ್ತು. ಗುಡ್. ಅಣ್ಣ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಫೈರ್ ನ ಕ್ಯಾಚ್ ಮಾಡುತ್ತೆ ಅಲ್ವಾ? ಹೌದು. ಹಂಗೆ ಈಗ ವಾಟರ್ ಅಲ್ಲೂ ನಮ್ಗೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇರುತ್ತೆ. ಅದು ವಾಟರ್ ಅಲ್ಲಿ ರಿಯಾಕ್ಟ್ ಆಗ್ಬೇಕಾದ್ರೆ ಎಂತಕ್ಕೆ ಫೈರ್ ಕ್ಯಾಚ್ ಮಾಡಲ್ಲ? ಮತ್ತೆ ಅದು ವಾಟರ್ ಜೊತೆ ಫೈರ್ ಕ್ಯಾಚ್ ಆಗಲ್ಲ ಅನ್ಸ್ಕೊಂಡಿದೀನಿ. ಐ ಆಮ್ ನಾಟ್ ರಿಯಲಿ ಶ್ಯೂರ್. ವಾಟರ್ ಅಲ್ಲಿ ಆಕ್ಸಿಜನ್ ಕೂಡ, ವಾಟರ್ ಅಲ್ಲಿ ನೀವು ಏನೇನು ವಾಟರ್ ಅಲ್ಲಿ ಆಕ್ಸಿಜನ್ ಇರುತ್ತೆ ಅಲ್ವಾ? ಅದು ಸರಿ ಅದು ಹೈ ರಿಯಾಕ್ಟಿವ್ ಅಲ್ವಾ? ಅದು ಹೈ ರಿಯಾಕ್ಟಿವ್ ಅಲ್ವಾ? ಅದು ಸೋಡಿಯಂ ಬ್ರೇಕ್ ಡೌನ್ ಎಲ್ಲ ಆಗಲ್ವಾ? ಅದರಿಂದ ಕಂಟೈನರ್ ಏನಾದ್ರು ಬ್ರೇಕ್ ಡೌನ್ ಆಗಲ್ವಾ? ಓಕೆ. ಈಗ ಗ್ಲಾಸ್ ಮೆಲ್ಟಿಂಗ್ ಪಾಯಿಂಟ್ ಇಸ್ ವೆರಿ ವೆರಿ ಹೈ. ಇದ್ರದ್ದು ಎಷ್ಟು ಟೆಂಪರೇಚರ್ ಆಗತ್ತೆ, ಫಾರ್ ಎಕ್ಸಾಂಪಲ್ ಇದು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ ಈ ರಿಯಾಕ್ಷನ್, ಅದು ದಟ್ ಹ್ಯಾಸ್ ವೆರಿ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಮೆಲ್ಟ್ ಆಗಲ್ಲ, ರಿಯಾಕ್ಟ್ ಆಗಲ್ಲ. ಓಕೆನಾ? ಅದಕ್ಕೆ ನೀವು ಯಾವತ್ತೂ ನಿಮ್ಮ ಕೆಮಿಸ್ಟ್ರಿ ಲ್ಯಾಬಲ್ಲಿ ಯಾವತ್ತೂ ನೀವು ಸ್ಟೀಲ್ ಪಾತ್ರೆ ನೋಡಿರಲ್ಲ. ಎಲ್ಲ ನಿಮ್ಗೆ ಬೋರೋಸಿಲ್ ಅಥವಾ ಗ್ಲಾಸ್ ಇದೇ ಇರುತ್ತೆ, ಸ್ಟೀಲ್ ಪಾತ್ರೆ ಇರಲ್ಲ ರಿಯಾಕ್ಷನ್ ಮಾಡಕ್ಕೆ. ಓಕೆನಾ? ಸರಿ. ಅದೇ ಇಲ್ಲಿ ನೀವು ಕೇಳ್ತಾ ಇದ್ರಲ್ಲ ಕ್ವೆಶ್ಚನ್ಸ್, ಅದಕ್ಕೆಲ್ಲ ಇಲ್ಲಿ ಉತ್ತರ ಇದೆ. ರಿಯಾಕ್ಟಿವಿಟಿ ಆಫ್ ಡಿಫ್ರೆಂಟ್ ಮೆಟಲ್ಸ್ ವಿತ್ ವಾಟರ್ ಇಸ್ ಡಿಫ್ರೆಂಟ್.
sodium and potassium react violently with cold water to form sodium hydroxide and hydrogen and catches fire. Calcium, ನೀವು reactivity series ಅಲ್ಲಿ ನೋಡಿದಾಗ calcium reacts less violently with water, ಯಾಕಂದ್ರೆ calcium is less reactive. ಈಗ ಮ್ಯಾಗ್ನೀಷಿಯಂ ಇದೆ ಅಲ್ವಾ, ಮ್ಯಾಗ್ನೀಷಿಯಮ್ ಕಮ್ಸ್ ಬಿಲೋ ಕ್ಯಾಲ್ಸಿಯಂ ಅಂಡ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ. ಸೊ ಅದಕ್ಕೆ ನಾವು ನಾರ್ಮಲ್ ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಹಾಕಿದ್ರೆ ಏನು ರಿಯಾಕ್ಷನ್ ಫಾರ್ಮ್ ಆಗಲ್ಲ. ನಾವು ಹಾಟ್ ವಾಟರ್ ಹಾಕಬೇಕು. ಆ ಹಾಟ್ ವಾಟರ್ ಹಾಕಿದ್ರೆ ಮಾತ್ರ ಈ ರಿಯಾಕ್ಷನ್ ಫಾರ್ಮ್ ಆಗುತ್ತೆ. ಓಕೆನಾ? ಆಮೇಲೆ ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ, ಐರನ್, ಜಿಂಕ್ ಇದೆಲ್ಲ ಇದಕ್ಕೆ ತುಂಬಾ ಕಾಯ್ತಾ ಇರೋ, ಆಲ್ಮೋಸ್ಟ್ ಸ್ಟೀಮ್ ಇರಬೇಕು, ಅಷ್ಟು ಬಿಸಿ ನೀರು ಹಾಕಿದಾಗ ಮಾತ್ರ ನಮಗೆ ಮೆಟಲ್ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಫಾರ್ಮ್ ಆಗುತ್ತೆ. ಮೆಟಲ್ಸ್ ಲೈಕ್ ಲೆಡ್, ಕಾಪರ್, ಸಿಲ್ವರ್ ಅಂಡ್ ಗೋಲ್ಡ್ ಇದೆಲ್ಲ ತುಂಬಾ ಇನರ್ಟ್, ಆಲ್ಮೋಸ್ಟ್ ವೆರಿ ವೆರಿ ಲೆಸ್ ರಿಯಾಕ್ಟಿವ್. ಅದಕ್ಕೆ ದೇ ಹಾರ್ಡ್ಲಿ ರಿಯಾಕ್ಟ್ ವಾಟರ್, ಡೋಂಟ್ ರಿಯಾಕ್ಟ್ ವಿತ್ ವಾಟರ್ ಅಟ್ ಆಲ್. ಓಕೆನಾ? ಅದಕ್ಕೆ ನಾವು ಆರ್ನಮೆಂಟ್ಸ್ ಹಾಕೋತೀವಲ್ವಾ, ಚೈನು ಅಥವಾ ರಿಂಗ್ ಎಲ್ಲ, ಅದಕ್ಕೆ ಸಿಲ್ವರ್ ಅಥವಾ ಗೋಲ್ಡ್ ಅಥವಾ ಕಾಪರ್ದು ಹಾಕೋತೀವಿ. ನಾವು ಯಾವತ್ತೂ ನೀವು ಅಲ್ಲೂ ಇದು ಏನಂತೀವಿ ಮ್ಯಾಗ್ನೀಷಿಯಮ್ದು, ಕ್ಯಾಲ್ಸಿಯಮ್ದು ಬಳೆ ಎಲ್ಲ ಹಾಕೋರಲ್ಲ, ಯಾಕಂದ್ರೆ ರಿಯಾಕ್ಟ್ ಆಗೋದೆ. ಇದು ರಿಯಾಕ್ಟ್ ಆಗಲ್ಲ, ಅದಕ್ಕೆ ನಾವು ಇದು ಹಾಕೋಬಹುದು. ಸ್ಕಿನ್ಗೆ ಏನೂ ಆಗಲ್ಲ ನಮ್ಗೆ. ಅಣ್ಣ ಒಂದು ಡೌಟ್, ಇದು ಸೋಡಿಯಂ ತುಂಬಾ ರಿಯಾಕ್ಟಿವ್ ಅಂತ ಹೇಳಿದ್ರಲ್ಲ ಅಣ್ಣ, ಹೌದು. ಅದು ಸೋಡಿಯಂ ಕ್ಲೋರೈಡ್ ಅಂದ್ರೆ ಕಾಮನ್ ಸಾಲ್ಟ್ ನಾವು ಮನೇಲಿ ಯೂಸ್ ಮಾಡೋ ಉಪ್ಪು ಅಲ್ವಾ ಅಣ್ಣ? ಹೌದು ಹೌದು. ಮತ್ತೆ ನಮಗೆ ಯಾಕೆ, ನಮ್ಮ ಬಾಡಿಗೆ ಯಾಕೆ ಎಫೆಕ್ಟ್ ಆಗಲ್ಲ? ಸೋಡಿಯಂ ಪ್ಲಸ್ ಸೋಡಿಯಂ ಇದು ಮೆಟಲ್, ಇದು ಇದು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಹೇಳಿದೆ, ಈಗ ಸೋಡಿಯಂ ಪ್ಲಸ್ ಕ್ಲೋರಿನ್, ಸೋಡಿಯಂ ಪ್ಲಸ್ ಕ್ಲೋರಿನ್ ಮೈನಸ್ ವಿಲ್ ಫಾರ್ಮ್ಸ್ NaCl. ಓಕೆನಾ? NaCl ಇದು ಸಾಲ್ಟ್. ಈಗ ಓನ್ಲಿ ಸೋಡಿಯಂ ನಾವು ತಿನ್ನಕ್ಕಾಗಲ್ಲ, ಯಾಕೆಂದ್ರೆ ಇದು ವೆರಿ ರಿಯಾಕ್ಟಿವ್. ಬಟ್ ಸೋಡಿಯಂ ಕ್ಲೋರೈಡ್ ಇಸ್ ಅ ಸಾಲ್ಟ್. ಸಾಲ್ಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಮತ್ತೆ ನಮ್ಮ ಬಾಡಿಯಲ್ಲಿ ನೋಡಿದಾಗ ನಮ್ಮ ಬಾಡಿಯಲ್ಲಿ ಅಯಾನ್ಸ್ ಸುಮಾರು ಇರುತ್ತೆ. ಸೋಡಿಯಂ ಅಯಾನ್ಸು, ಪೊಟ್ಯಾಷಿಯಂ ಅಯಾನ್ಸು, ಇದೆಲ್ಲ ನಮ್ಮ ಬಾಡಿಗೆ ಬೇಕಾಗಿರುತ್ತೆ. ನೀವು ಯಾವತ್ತಾದ್ರೂ ಬ್ಲಡ್ ಟೆಸ್ಟ್ ಮಾಡಿದಾಗ ಕೆಲವು ಸತಿ ಈ ಅಯಾನ್ಸ್ ಕೌಂಟು ತೋರಿಸುತ್ತೆ ನಿಮಗೆ. ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಕಮ್ಮಿ ಆದ್ರೆ ನಿಮಗೆ ತಲೆ ಸುತ್ತ ಬರುತ್ತೆ. ಸೊ ನಮ್ಮ ಬಾಡಿಗೆ ಕೆಲವು ಮೆಟಲ್ಸ್ ಅಥವಾ ಕೆಲವು ಅಯಾನ್ಸ್ ರಿಕ್ವೈರ್ಮೆಂಟ್ ಇದೆ. ಸೊ ನಮ್ಮ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡಾಗಿದೆ. ಅದಕ್ಕೆ ನೀವು ಸಾಲ್ಟ್ ತಗೊಂಡಾಗ ಅಯೋಡೈಸ್ ಸಾಲ್ಟ್ ತಗೋತೀರ, ಯಾಕಂದ್ರೆ ಅಯೋಡಿನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೆಟಲ್, ವೆರಿ ಇಂಪಾರ್ಟೆಂಟ್ ಅಯಾನ್ ಫಾರ್ ಅವರ್ ಬಾಡಿ. ಸೊ ಅದಕ್ಕೆ ನಾವು ಅಯೋಡೈಸ್ ಸಾಲ್ಟ್ ತಗೋತೀವಿ. ಸೊ ಇದೆಲ್ಲ ನಮ್ಮ ಬಾಡಿಗೆ ಬೇಕಾಗಿರೋದು. ಓಕೆನಾ? ಓಕೆ ಅಣ್ಣ. ಓಕೆ. ಈಗ ಮೆಟಲ್ ವಿತ್ ಆಕ್ಸಿಜನ್ ಆಯ್ತು, ಮೆಟಲ್ ವಿತ್ ವಾಟರ್ ಆಯ್ತು. ಈಗ ನೆಕ್ಸ್ಟ್ ಮೆಟಲ್ ವಿತ್ ಆಸಿಡ್ ನೋಡೋಣ. ಓಕೆನಾ? ಆಮೇಲೆ ಇನ್ನೊಂದು ಕ್ವೆಶ್ಚನ್ ದಟ್ ಇಸ್ ಕಾಮನ್ಲಿ ಆಸ್ಡ್, ವೈ ಇಸ್ ಹೈಡ್ರೋಜನ್ ಗ್ಯಾಸ್ ನಾಟ್ ಇವಾಲ್ವ್ ಇನ್ ರಿಯಾಕ್ಷನ್ ವಿಚ್ HNO3? HNO3 ಅಂದ್ರೆ ಏನು, ಯಾವ ಆಸಿಡ್ ಹೇಳ್ತೀರಾ? ಇದು ನೈಟ್ರಿಕ್ ಆಸಿಡ್. ಸೊ ಫಸ್ಟ್ ನೋಡೋಣ ಮೆಟಲ್ಸ್ ವಿತ್ ಆಸಿಡ್. Metal with acid will form salt plus hydrogen. Okay na? Metal, for example, magnesium plus HCl andre hydrochloric acid. Magnesium with hydrochloric acid will form magnesium chloride and release hydrogen gas. Okay na? Okay ana. Same thing, aluminum, zinc, iron adella will form a salt and release hydrogen gas. Anna innonsala repeat ಮಾಡಿ. Metal plus acid will form salt plus hydrogen gas. Okay na? Anna. Okay. So ನಿಮಗೆ ಫಾರ್ ಈಗ ಎಕ್ಸಾಮಿಗೆ ಹೋಗ್ಬೇಕು, ಎಕ್ಸಾಮ್ ಈ ಚಾಪ್ಟರ್ ಮಾಡಿದ್ಮೇಲೆ ನೀವು ಏನು ಮಾಡಿ ಅಂದರೆ ಒಂದು ಶೀಟ್ ತಗೊಂಡು ನೀವೇನು ಮಾಡಿ, ಥರ ಮೆಟಲ್ ಪ್ಲಸ್ ಆಸಿಡ್ ಗಿವ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್, ಅದ್ರ ಕೆಳಗೆ ಒಂದು ಎಕ್ಸಾಂಪಲ್ ಬರ್ಕೊಂಬಿಡಿ. ನೆಕ್ಸ್ಟ್ metal plus water will give so and so, ಅದಕ್ಕೆ ಒಂದು ಕೆಳಗಡೆ ಒಂದು ಎಕ್ಸಾಂಪಲ್. ಆಮೇಲೆ ಮೆಟಲ್ ಪ್ಲಸ್ ಆಕ್ಸಿಜನ್. ಸೊ ಇದು ಬರೆದಾಗ ನೆಕ್ಸ್ಟ್ ಟೈಮ್ ನೀವು ರಿವೈಸ್ ಮಾಡಿದಾಗ ನಿಮಗೆ ಆ ಫುಲ್ ಚಾಪ್ಟರು ಒಂದು ಪೇಜಲ್ಲಿ ನಿಮಗೆ ಒಂದು ಬ್ರೀಫ್ ಸಮರಿ ಬಂದ್ಬಿಡುತ್ತೆ. ಓಕೆನಾ? ನೀವು ಬರೀರಿ, ಎಲ್ಲಿ ನಾನು ಯಾವುದೋ ಇಂಟರ್ನೆಟ್ ಇಂದ ತೆಗಿಬೇಡಿ, ನೀವೇ ಬರ್ಕೊರಿ. ನೀವು ಟೆಕ್ಸ್ಟ್ ಬುಕ್ ಇಂದ ಪಾಯಿಂಟ್ಸ್ ಮಾಡ್ಕೊಂಡು ನೀವು ಬರೆದ್ರೆ ಆವಾಗ ನಿಮ್ಗೆ ಫುಲ್ ಚಾಪ್ಟರ್ ಒಂದು ಪೇಜ್ ಅಲ್ಲಿ ನಿಮ್ಗೆ ಎಲ್ಲ ಫುಲ್ ಎಂಟೈರ್ ಸಮರಿ ಇರುತ್ತೆ. ಓಕೆನಾ? ಸರಿ ಅಣ್ಣ.
ತುಂಬಾ ಹೆಲ್ಪ್ ಆಗುತ್ತೆ. ನಾನು ಮಾಡ್ತಾ ಇದ್ದೆ, ನಾನು ಓದ್ತಾ ಇದ್ದಾಗ ನಾನು ಈ ತರ ಒಂದು ಸಮರಿ ಮಾಡ್ಕೊತಾ ಇದ್ದೆ. ಸೊ ಲಾಸ್ಟ್ 10 ಮಿನಿಟ್ ಅಲ್ಲಿ ರಿವಿಷನ್ ಮಾಡ್ಬೇಕಾದಾಗ ಫುಲ್ ಚಾಪ್ಟರ್ ಓದಕ್ಕಾಗಲ್ಲ. ಆವಾಗ ಈ ಪೇಜ್ ಅಥವಾ 1 ಪೇಜ್ ಅಥವಾ 2 ಪೇಜಸ್ ಓದಿದ್ರೆ ಫುಲ್ ಚಾಪ್ಟರ್ ನಮ್ಗೆ ಜ್ಞಾಪಕ ಬಂದ್ಬಿಡುತ್ತೆ. ಓಕೆನಾ? ಓಕೆ ಅಣ್ಣ. ಓಕೆ. ಓಕೆ ಅಣ್ಣ. ಈಗ ಕಾಪರ್, ಸಿಲ್ವರ್ ಮತ್ತೆ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HCl. ಯಾಕೆಂದ್ರೆ ದಿಸ್ ಇಸ್ ವೆರಿ ಲೆಸ್ ರಿಯಾಕ್ಟಿವ್. ಆಮೇಲೆ ಈ ಎಲ್ಲಾ ಎಕ್ಸಾಂಪಲ್ಸ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು. ಬಟ್ ನಾವು ಯಾವ್ದೋ ಮೆಟಲ್ ತಗೊಂಡು ಈಗ HCl ಗಿಂತ ಬದಲು ನಾವು ನೈಟ್ರಿಕ್ ಆಸಿಡ್ ಹಾಕೊಂಡಾಗ ನಮ್ಗೆ ಸಾಲ್ಟ್ ಅಂತೂ ಬಂತು, ಬಟ್ ಹೈಡ್ರೋಜನ್ ಗ್ಯಾಸ್ ಬರಲ್ಲ. ಅದಕ್ಕಿಂತ ಬದಲು ನಮ್ಗೆ ವಾಟರ್ ಬರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ HNO3 is a very strong acid, and since it is an acid, it also is a strong oxidizing agent. ಅಂದ್ರೆ ಬೇರೆ ಯಾವ್ದೋ ಮೆಟಲ್ಗೆ ಅಥವಾ ಬೇರೆ ಯಾವ್ದಾದ್ರು ಎಲಿಮೆಂಟ್ಗೆ ಆಕ್ಸಿಜನ್ ನ ಕೊಡುತ್ತೆ. ಓಕೆನಾ? ಓಕೆ. ನೈಟ್ರಿಕ್ ಆಸಿಡ್ ಅಂತ ಇರೋ ಆಕ್ಸಿಜನ್ ನ ಬೇರೆ ಎಲಿಮೆಂಟ್ ಕೊಡುತ್ತೆ. ಅದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ. ಸೊ ಆ ಆಕ್ಸಿಜನ್ ನ ಕೊಟ್ಬಿಟ್ಟು ಅದು ಯಾರ ಕೊಡುತ್ತೆ? ಅದು ಹೈಡ್ರೋಜನ್ ಕೊಡುತ್ತೆ. ಸೊ ಆಕ್ಸಿಜನ್ ಪ್ಲಸ್ ಹೈಡ್ರೋಜನ್ ವಿಲ್ ಫಾರ್ಮ್ H2O. ಅದಕ್ಕೆ ನಮ್ಗೆ ಇಲ್ಲಿ ವಾಟರ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗ್ತಾ ಇಲ್ಲ. ಓಕೆನಾ? ಓಕೆನಾ? ಓಕೆ, ಗುಡ್. ಅಣ್ಣ ಅದು ಬರೀ HCl ಜೊತೆ ಮಾತ್ರ ರಿಯಾಕ್ಟ್ ಆಗಲ್ಲ, ಬೇರೆ ಎಲ್ಲ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಲ್ವರ್, ಕಾಪರ್. ಏನ? ಗೋಲ್ಡ್, ಸಿಲ್ವರ್, ಕಾಪರ್ HCl ಜೊತೆ ಮಾತ್ರ ರಿಯಾಕ್ಟ್, ಅಂದ್ರೆ ಆ ಆಸಿಡ್ ಅಲ್ಲಿ HCl ಜೊತೆ ಮಾತ್ರ ರಿಯಾಕ್ಟ್ ಆಗಲ್ಲ. ನೈಟ್ರಿಕ್ ಆಸಿಡ್, ಸಲ್ಫರಿಕ್ ಆಸಿಡ್ ಅದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಅದ್ರ ಜೊತೆನೂ ಅದು ನೀವು ನೋಡ್ಬೇಕು. ಯಾಕಂದ್ರೆ ತುಂಬಾ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಹಾಕಿದಾಗ, ವೆರಿ ವೆರಿ ಹೈ ಕಾನ್ಸಂಟ್ರೇಷನ್ ಆಫ್ HCl ಅಥವಾ ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ಸ್ವಲ್ಪ ರಿಯಾಕ್ಷನ್ ಬರುತ್ತೆ. ಬಟ್ ನಿಮ್ಗೆ ಮೇನ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ಇಫ್ ದೇ ಆಸ್ಕ್ ಕಾಪರ್, ಸಿಲ್ವರ್, ಗೋಲ್ಡ್, ಆವಾಗ ನಿಮ್ಮ ಆನ್ಸರ್ ಶುಡ್ ಬಿ ನೋ ರಿಯಾಕ್ಷನ್. ನಿಮ್ಗೆ ದೇ ವಿಲ್ ನಾಟ್ ಆಸ್ಕ್ ಯು ಎನಿ ಎಕ್ಸೆಪ್ಷನ್. ಯಾಕೆಂದ್ರೆ ಎನಿ ಎಲಿಮೆಂಟ್, ಫಾರ್ ದಟ್ ಮ್ಯಾಟರ್ ಎನಿ ಎಲಿಮೆಂಟ್ ಇನ್ ದ ವರ್ಲ್ಡ್, if you are able to provide extreme temperature and pressure, it will react. Okay. For example, ನೀವು ಯಾವ್ದಾದ್ರು ನಾನ್ ರಿಯಾಕ್ಟಿವ್ ಮೆಟಲ್ ಅಥವಾ ನೀವು ಯಾವ್ದಾದ್ರು ಇನರ್ಟ್ ಗ್ಯಾಸ್ ನ ತಗೊಂಡು ನೀವು ಅದಕ್ಕೆ ಎಕ್ಸ್ಟ್ರೀಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಕೊಟ್ಟರೆ ಅದು ರಿಯಾಕ್ಟ್ ಆಗುತ್ತೆ. ಬಟ್ ನಮ್ ಸಿಲೆಬಸ್ ಅಲ್ಲಿ ನಾವು ಏನ್ ಕೇಳ್ತಾ ಇದೀವಿ? ಅಂಡರ್ ನಾರ್ಮಲ್ ಕಂಡೀಷನ್ಸ್ ಮಾತ್ರ. ನಾರ್ಮಲ್ ಕಂಡೀಷನ್ ಅಲ್ಲಿ ಯಾವುದು HNO3 ಜೊತೆ ರಿಯಾಕ್ಟ್ ಆಗುತ್ತೆ. ಅಂಡರ್ ನಾರ್ಮಲ್ ಕಂಡೀಷನ್ಸ್ ಗೋಲ್ಡ್ ಮತ್ತೆ HNO3 ನಂಗಿದು Au plus HNO3 ಇದೊಂದ್ಸರಿ ಚೆಕ್ ಮಾಡಿ ಹೇಳ್ತೀನಿ. ಇದು ವೆದರ್ ಗೋಲ್ಡ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್, ಇದೊಂದ್ಸರಿ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಹೇಳ್ತೀನಿ. ಹಲೋ ಬ್ರದರ್. ಹೇಳಿ. On Chandrayana 3 machine, Vikram lander they use made up of gold and why? Because gold, first of all, gold is very malleable. ಗೋಲ್ಡ್ ಮ್ಯಾಲ್ಯಬಲ್ ಇರುತ್ತೆ, ತುಂಬಾ ಸಣ್ಣಕ್ ಮಾಡ್ಬೋದು. ಹೌದಾ? ಸೆಕೆಂಡ್, ಇಟ್ಸ್ ಅ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್. ಅದು ಹೀಟ್ ಏನೆಲ್ಲ ಇರುತ್ತೆ ನಿಮ್ ಪ್ಯಾನಲ್ ಅಲ್ಲಿ ಹೀಟ್ ಫಾರ್ಮ್ ಆಗುತ್ತೆ. ಹೀಟ್ ಆದಾಗ ಅದನ್ನ ಸುಟ್ಬಿಡ್ಬೋದು. ಸೊ ಅದನ್ನ ಡಿಸಿಪಿಯೇಟ್ ಮಾಡಬೇಕು. ಸೊ ಗೋಲ್ಡ್ ವಿಲ್ ಡಿಸಿಪಿಯೇಟ್ ಆಲ್ ದ ಹೀಟ್. ಮ್ಯಾಲ್ಯಬಲ್ ಅಂದ್ರೆ ತುಂಬಾ ಸಣ್ಣ ಶೀಟ್ಸ್ ಮಾಡ್ಬೋದು. ಸ್ಪೇಸ್ ಕಳಿಸ್ಬೇಕಾದಾಗ ವೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವೆನ್ ಯು ಆರ್ ಏಬಲ್ ಟು ಮೇಕ್ ತುಂಬಾ ಸಣ್ಣಕ್ಕಿರೋ ಶೀಟ್ಸ್ ಮಾಡ್ಬೋದು ಅಂದ್ರೆ ತುಂಬಾ ಲೈಟ್ ಆಗಿರತ್ತೆ. ಲೈಟ್ ಆಗಿದ್ದಾಗ ಸೊ ಅದು ವೇಟ್ ಜಾಸ್ತಿ ಆಗಲ್ಲ. ಸೊ ಅದಕ್ಕೆ ಸ್ಪೇಸ್ ಈಸಿಯಾಗಿ ಕಳಿಸ್ಬೋದು. ಸೆಕೆಂಡ್, ಇಟ್ ವಿಲ್ ಡಿಸಿಪೇಟ್ ದ ಹೀಟ್ ವೆರಿ ಈಸಿಲಿ. ಸೊ ಹೀಟ್ ಆಗಲ್ಲ, ಕಾಂಪೋನೆಂಟ್ಸ್ ಎಲ್ಲ ಒಳಗಡೆ ಇರೋ ಕಾಂಪೋನೆಂಟ್ಸ್ ಎಲ್ಲ ಹೀಟ್ ಆಗೋಗಲ್ಲ. ಅದಕ್ಕೆ ಗೋಲ್ಡ್ ಯೂಸ್ ಮಾಡ್ತೀವಿ, ಸ್ಪ್ರೆಡ್ ಆಗುತ್ತೆ ಅಂತ. ಹೀಟ್ ಒಂದೇ ಜಾಗ ಇರಲ್ಲ, ಹೀಟ್ ಎಲ್ಲಾ ಕಡೆ ಆಚೆ ಕಳಿಸ್ಬಿಡುತ್ತೆ. ಸೊ ನಿಮ್ಗೆ ಕಾಂಪೋನೆಂಟ್ಸ್ ಯಾವ್ದೋ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಇರುತ್ತೆ, ಅದು ಹೀಟ್ ಅಪ್ ಆಗಿ ಸುಟ್ಬಿಡಲ್ಲ. ಓಕೆನಾ? ಓಕೆ. ನೆಕ್ಸ್ಟ್, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್ಸ್.
ಇದು ಏನು ಅಂದ್ರೆ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾಕೆ ಇದೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? A plus More reactive metals More reactive element displaced, less reactive element. very good, correct. So ಏನಂದ್ರೆ for example, is magnesium more reactive or less reactive than copper? more reactive. Is zinc more reactive or less reactive? ಅಲ್ವಾ? ನನ್ ಕೇಳಿಸಿಲ್ಲ, ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ. ತಿರ್ಗಾ ಹೇಳ್ತೀರಾ? ಕೇಳಿಸ್ತಿಲ್ಲ ನನಗೆ. Okay. So ಏನಂದ್ರೆ magnesium, because it is more reactive, it will displace copper. Same thing, zinc will displace copper, iron will displace copper. So displace ಆಗಿ ಅದ್ರ ಜಾಗದಲ್ಲಿ ಬಂದ್ಬಿಡುತ್ತೆ. So magnesium copper ನ displace ಮಾಡಿ magnesium ಅದ್ರ ಜಾಗದಲ್ಲಿ ಬಂದ್ಬಿಟ್ಟು magnesium sulfate plus copper, zinc sulfate plus copper, iron sulfate plus copper. ಇದು ಈಸಿ ಎಕ್ಸಾಂಪಲ್ಸ್, ಕಾಮನ್, ನಿಮ್ಗೆ ಗೊತ್ತಿರ್ಬೋದು. ಓಕೆನಾ? okay ಅಣ್ಣ. ನೆಕ್ಸ್ಟ್ ಆಮೇಲೆ ಒಂದು ಟಾಪಿಕ್, ವೈ ಆರ್ ಇನರ್ಟ್ ಗ್ಯಾಸಸ್ ಇನರ್ಟ್. ಇನರ್ಟ್ ಅಂದ್ರೆ ಏನ್ ಅರ್ಥ ಅಂದ್ರೆ ನಾಟ್ ರಿಯಾಕ್ಟಿವ್. ವೈ ಅಂತ ಯಾರಿಗಾದ್ರು ಗೊತ್ತಾ? ಅಣ್ಣ ಇನ್ನೊಂದ್ಸತಿ ಕ್ವೆಶ್ಚನ್ ರಿಪೀಟ್ ಮಾಡಿ. ಇನರ್ಟ್ ಗ್ಯಾಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೀಲಿಯಂ, ನಿಯಾನ್, ಆರ್ಗಾನ್ ಕೇಳಿದೀರಾ? ನೋಬಲ್ ಗ್ಯಾಸಸ್, ಇದೆಲ್ಲ ನೋಬಲ್ ಗ್ಯಾಸಸ್ ಅಂತ ಹೇಳ್ತೀವಿ. ಇದನ್ನ ನೋಬಲ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್ ಅಂತ ಯಾಕೆ? ಇನರ್ಟ್ ಗ್ಯಾಸ್ ಅಂದ್ರೆ ತುಂಬಾ ರಿಯಾಕ್ಟ್ ಆಗಲ್ಲ ಅಲ್ವಾ? ಯಾಕೆ ಅಂತ ಗೊತ್ತಾ? ವೈ? Because it has 8 electrons in its shell. Zero valence. ಕರೆಕ್ಟ್. ಆಕ್ಟೇಟ್ ಅಂತ ಕೇಳಿದೀರಾ? ಅಣ್ಣ ಸರಿ, ನೋಡೋಣ ಏನಂತ. ವೈ ಆರ್ ಇನರ್ಟ್ ಗ್ಯಾಸಸ್ ಇನರ್ಟ್? ನೋಡೋಣ. ಸೊ ಔಟರ್ ಮೋಸ್ಟ್ ಶೆಲ್ ಆಫ್ ನೋಬಲ್ ಗ್ಯಾಸಸ್. ಹಲೋ ಅಣ್ಣ. Inert gases or noble gases have 8 electrons. Octatal, ಈಗ octagon ಕೇಳಿದ್ದೀರಾ? octagon ಅಂದ್ರೆ ಎಷ್ಟು ಸೈಡ್ಸ್? 8 sides. ಆಕ್ಟ್ ಅಂದ್ರೆ 8. ಸೊ ಆಕ್ಟ್, ಅದಕ್ಕೆ ಆಕ್ಟೇಟ್, OCTET ಅಂದ್ರೆ ಆಕ್ಟೇಟ್. ಆಕ್ಟೇಟ್ ಅಂದ್ರೆ 8 ಗೆ. ಸೊ ಅದಕ್ಕೆ ಮೋಸ್ಟ್ ಔಟರ್ ಹೆಂಗಿರುತ್ತೆ ಅಂದ್ರೆ, ಈಗ ನಿಮ್ದು ಯಾವ್ದಾದ್ರು, ಈಗ ಫಸ್ಟ್ ಎಕ್ಸಾಂಪಲ್ ಈ ತರ ಮ್ಯಾಗ್ನೀಷಿಯಂ ಅಲ್ಲ, KLM shells. KLM shells. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಸೋಡಿಯಂ ಇದೆ ಅನ್ಕೋಣ. ಇದು ಮೆಟಲ್ ಸುತ್ತ ಒಂದ್ ಈ ತರ ಶೆಲ್ಸ್ ಇರುತ್ತೆ. ಒಂದ್ ಈ ತರ ಸೆಕೆಂಡ್ ಶೆಲ್, ಥರ್ಡ್ ಶೆಲ್, ಈ ತರ ಶೆಲ್ಸ್ ಇರುತ್ತೆ. ಈ ಶೆಲ್ಸ್ ಗೆ ನೇಮಿಂಗ್ ಕೊಟ್ಟಿರ್ತೀವಿ. But octane doesn't has any valency none. ಯಾವ್ದು? octane. ಒಂದ್ ನಿಮಿಷ. ಈಗ ಮೆಟಲ್ ಸುತ್ತ ಈ ತರ ಒಂದ್ ಶೆಲ್ಸ್ ಇರುತ್ತೆ. ಸೊ ಇದಕ್ಕೆ ಶೆಲ್ಸ್ ಗೆ ಬೇರೆ ಬೇರೆ ಹೆಸರು ಕೊಟ್ಟಿರ್ತೀವಿ. ಹೆಂಗೆ ಡಿಫ್ರೆಂಟ್? ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್, ಎನ್ ಶೆಲ್, ಆ ತರ ಹೋಗುತ್ತೆ. ಓಕೆನಾ? ಏನಂದ್ರೆ ಔಟರ್ ಮೋಸ್ಟ್ ಶೆಲ್, ಈಗ ಕೆಲವುದಕ್ಕೆ 2 ಶೆಲ್ ಇರ್ಬೋದು, ಕೆಲವುದಕ್ಕೆ 3 ಶೆಲ್ ಇರ್ಬೋದು, ಆ ತರ ಇರುತ್ತೆ. ಸೊ ಔಟರ್ ಮೋಸ್ಟ್ ಶೆಲ್ ಇರತ್ತಲ್ವಾ, ಆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ಆವಾಗ ಅದನ್ನ ನಾವು ಇನರ್ಟ್ ಅಂತ ಹೇಳ್ತೀವಿ. 8 ಇದ್ರೆ ದಟ್ ಈಸ್ ಇನರ್ಟ್. ಅದಕ್ಕೆ 8 ಇದ್ರೆ ಅದು ಅದಕ್ಕೆ ಸಾಕು ಅಂತ. ಅದಕ್ಕೆ ಜಾಸ್ತಿ ಬೇಕಾಗಿಲ್ಲ, ಕಮ್ಮಿ ಬೇಕಾಗಿಲ್ಲ. ಇಟ್ ಇಸ್ ಕಂಟೆಂಟ್ ಹ್ಯಾಪಿ ವಿತ್ 8 ಎಲೆಕ್ಟ್ರಾನ್ಸ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಕಮ್ಮಿ ಇದ್ರೆ, 8ಗಿಂತ ಕಮ್ಮಿ ಇದ್ರೆ ಅದು ಯಾರಿಂದಾನೂ ಒಂದು ಎಲೆಕ್ಟ್ರಾನ್ ತಗೋರಕ್ ನೋಡುತ್ತೆ. 8ಗಿಂತ ಜಾಸ್ತಿ ಇದ್ರೆ ಆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ನ ಯಾರಿಗಾದ್ರು ಕೊಡಕ್ ನೋಡುತ್ತೆ. ಓಕೆನಾ? ಸೊ ಈಗ ಒಂದು ಟೇಬಲ್ ನೋಡೋಣ. ಹೆಂಗೆ ನಾನೀಗ ತೋರಿಸಿದೆ, ಯಾವ್ದಾದ್ರು ಒಂದು ಎಲಿಮೆಂಟ್ಗೆ ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಇಟ್ಕೊಂಡು ಅದಕ್ಕೆ ಈ ತರ ಶೆಲ್ಸ್ ಇರುತ್ತೆ. ಅದಕ್ಕೆ ಶೆಲ್ಸ್ ಏನ್ ಹೆಸರು? KLMN ಅಂತ ಶೆಲ್ಸ್ ಇರುತ್ತೆ. ಓಕೆನಾ? MN ಈ ತರ ಶೆಲ್ಸ್ ಇರುತ್ತೆ. ಸೊ ಕೆ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಕೆ ಶೆಲ್ ಅಲ್ಲಿ ತುಂಬಿಸಬಹುದು ಅಂದ್ರೆ ಎಷ್ಟು ಇಟ್ಕೋಬಹುದು? ಅದು ಎಲೆಕ್ಟ್ರಾನ್ಸ್ ಅಂದ್ರೆ 2. ಎಲ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್
8. M shell ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ನಾವು ಯಾರಾದ್ರೂ ಹೇಳ್ತೀರಾ? 18. ಹೆಂಗೆ ಅಂತ ಹೇಳ್ತೀರಾ? ಅಣ್ಣ 2 into 2 3 square. ಅಂದ್ರೆ ನಮ್ಗೆ ಅದು ಫಾರ್ಮುಲಾ ಇದೆ 2n square. 2n square. Correct. ಇಲ್ಲಿ n is equal to 1. ಫಸ್ಟ್ ಶೆಲ್ಗೆ n is equal to 1. ಸೆಕೆಂಡ್ ಶೆಲ್ಗೆ n is equal to 2. ಥರ್ಡ್ ಶೆಲ್ಗೆ n is equal to 3. So maximum number of electrons that a shell can hold is 2 power 2 into n square. So you got 2 into 1 square is 2. 2 into 2 square is 8. 2 into 3 square is 18. ಆ ಥರನೇ n is equal to 4 ಹಾಕಿದಾಗ n shell ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇರುತ್ತೆ? 32. ವೆರಿ ಗುಡ್. ನಿಮ್ ಕ್ಲಾಸ್ ಅಲ್ಲಿ ಏನಾದ್ರೂ ನಿಮ್ಗೆ ಆರ್ಬಿಟಲ್ಸ್ ಬಗ್ಗೆ ಹೇಳಿದಾರಾ? ಎಸ್ ಪಿ ಡಿ ಆರ್ಬಿಟಲ್ಸ್ ಏನಾದ್ರು ಹೇಳ್ಕೊಟ್ಟಿದಾರಾ? ಓಕೆ, ಏನೋ ಕೇಳಿಸಿಲ್ಲ. ಎಲೆಕ್ಟ್ರಾನಿಕ್ ಇದರಲ್ಲಿ ಎಸ್ ಪಿ ಡಿ ಆರ್ಬಿಟಲ್ಸ್ ಹೇಳಿದಾರಾ ನಿಮ್ಗೆ ಏನಾದ್ರು? ಫೈನ್, ಹೇಳ್ಕೊಡ್ತೇನೆ. ನಿಮ್ಗೆ ಹೇಳ್ಕೊಟ್ಟಿದ್ದಾನೆ ಹೇಳ್ಕೊಡ್ತೇನೆ. ಯಾಕೆಂದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಏನ್ ಅರ್ಥ ಅಂದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಕೆ ಶೆಲ್ ಅಲ್ಲೇ ನಾನು ಬರೀ ಕೆ ಶೆಲ್ ಅಲ್ಲಿ ಎಸ್ ಆರ್ಬಿಟಲ್ ಇದೆ, ಎಲ್ ಶೆಲ್ ಅಲ್ಲಿ ಎಸ್ ಮತ್ತೆ ಪಿ ಆರ್ಬಿಟಲ್ ಇದೆ, ಎಂ ಶೆಲ್ ಅಲ್ಲಿ ಎಸ್ ಪಿ ಡಿ ಆರ್ಬಿಟಲ್ ಇದೆ. ಓಕೆನಾ? ಇನ್ನೊಂದ್ಸಲ ಹೇಳ್ಕೊಡಿ. ಕೆ ಇದು ಶೆಲ್ ಅಲ್ವಾ? ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್. ಇದರಲ್ಲಿ ಶೆಲ್ ಒಳಗಡೆ ಇನ್ನೊಂದಿರತ್ತೆ, ದಟ್ ಇಸ್ ಕಾಲ್ಡ್ ಆರ್ಬಿಟಲ್ ಅಂತ. ಆರ್ಬಿಟಲ್. ಸೊ ಕೆ ಶೆಲ್ ಒಳಗಡೆ ಒಂದೇ ಆರ್ಬಿಟಲ್ ಇದೆ, ದಟ್ ಇಸ್ ಎಸ್ ಆರ್ಬಿಟಲ್. ಓಕೆನಾ? ಎಲ್ ಶೆಲ್ ಒಳಗಡೆ 2 ಆರ್ಬಿಟಲ್ ಇದೆ, ಒಂದು ಎಸ್ ಆರ್ಬಿಟಲ್, ಒಂದು ಪಿ ಆರ್ಬಿಟಲ್. ಎಂ ಶೆಲ್ ಅಲ್ಲಿ 3 ಆರ್ಬಿಟಲ್ ಇದೆ, ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಈಗ ಕೆ ಆರ್ಬಿಟಲ್ ಅಲ್ಲಿ, ಈಗ ಎಸ್ ಆರ್ಬಿಟಲ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಇಟ್ಕೋಬಹುದು ಅಂದ್ರೆ 2. ಎಸ್ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರಕ್ ಸಾಧ್ಯ. ಪಿ ಆರ್ಬಿಟಲ್ ಅಲ್ಲಿ ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ಸ್ ಇಟ್ಕೋಬಹುದು. ಡಿ ಆರ್ಬಿಟಲ್ ಅಲ್ಲಿ ಮ್ಯಾಕ್ಸಿಮಮ್ 10 ಎಲೆಕ್ಟ್ರಾನ್ಸ್ ಇಟ್ಕೋಬಹುದು. ಈಗ ಎಲ್ಲಿಗೆ, ಈಗ ಫಾರ್ ಎಕ್ಸಾಂಪಲ್ ಕೆ ಅಲ್ಲಿ ಒಂದೇ ಆರ್ಬಿಟಲ್ ಇದೆ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ಕೋಬಹುದು 2, ಯಾಕೆಂದ್ರೆ ಬರೀ ಒಂದು ಎಸ್ ಆರ್ಬಿಟಲ್ ಇದೆ. ಈಗ ಎಲ್ ಅಲ್ಲಿ ಎಸ್ ಆರ್ಬಿಟಲ್ ಇದೆ, ಪಿ ಆರ್ಬಿಟಲ್ ಇದೆ, ಸೊ ಎಷ್ಟು ಟೋಟಲ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಇಟ್ಕೋಬಹುದು? 2 + 6 ಅಲ್ವಾ? 8 ಎಲೆಕ್ಟ್ರಾನ್ಸ್ ಇಟ್ಕೋಬಹುದು. ಎಂ ಶೆಲ್ ಅಲ್ಲಿ ಎಸ್ ಆರ್ಬಿಟಲ್ ಅಲ್ಲಿ 2, ಪಿ ಆರ್ಬಿಟಲ್ ಅಲ್ಲಿ 6, ಡಿ ಆರ್ಬಿಟಲ್ ಅಲ್ಲಿ 10. ಸೊ ಇದನ್ನ ಆಡ್ ಮಾಡಿದಾಗ 18 ಬರುತ್ತೆ. ಸೊ ಅದಕ್ಕೆ ಪ್ಲಸ್ ಒಂದು ರೂಲ್ ಇದೆ. ಫಸ್ಟ್ ನೀವು ಎಸ್ ಆರ್ಬಿಟಲ್ ನ ಫಿಲ್ ಮಾಡಬೇಕು, ನೆಕ್ಸ್ಟ್ ನೀವು ಪಿ ಆರ್ಬಿಟಲ್ ನ ಫಿಲ್ ಮಾಡಬೇಕು, ಅದಾದ್ಮೇಲೆ ನೀವು ಡಿ ಆರ್ಬಿಟಲ್ ನ ಫಿಲ್ ಮಾಡಬೇಕು. ಓಕೆನಾ? ಓಕೆ. ಸೊ ಈಗ ನಿಮಗೆ ಕೆ ಎಲ್ ಎಂ ಶೆಲ್ಸ್, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಇದೆ ಅಥವಾ ಈಗ ಹೀಲಿಯಂ ಇದೆ, ಹೀಲಿಯಂ ತಗೊಳ್ಳೋಣ. ಹೀಲಿಯಂ ಅಲ್ಲಿ 2 ಇದೆ. ಇದರಲ್ಲಿ ಒಂದು ಎಕ್ಸೆಪ್ಷನ್, ಹೀಲಿಯಂ ಎಕ್ಸೆಪ್ಷನ್ ಯಾಕೆ ಅಂದ್ರೆ ಇದರಲ್ಲಿ this is stable, this is a noble gas, this is inert, even though it does not have octet configuration. Octet ಇಲ್ಲ ಇದರಲ್ಲಿ, octet ಇಲ್ಲ, 8 ಇದೆಯಾ ಎಲೆಕ್ಟ್ರಾನ್ಸ್? 8 ಇಲ್ವೇ ಇಲ್ಲ ಎಲೆಕ್ಟ್ರಾನ್ಸ್, ಬಟ್ ಇಟ್ ಇಸ್ ಸ್ಟಿಲ್ ಸ್ಟೇಬಲ್. ಯಾಕೆ ಅಂದ್ರೆ ಆ ಎಸ್ ಆರ್ಬಿಟಲ್ ಇತ್ತಲ್ವಾ, ಕೆ ಶೆಲ್ ಅಲ್ಲಿ ಒಂದು ಎಸ್ ಆರ್ಬಿಟಲ್ ಇತ್ತಲ್ವಾ, ಅದು ಕಂಪ್ಲೀಟ್ಲಿ ಫಿಲ್ ಆಗೋಗಿದೆ. ಸೊ ಅದಕ್ಕೆ ಹೊಟ್ಟೆ ತುಂಬಿಟ್ಟಿದೆ, ಅದಕ್ಕೆ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ. ಸೊ ದಟ್ ಈಸ್ ಇನರ್ಟ್. ಓಕೆನಾ? ಈಗ ನಿಯಾನ್ ನೋಡಿದ್ರೆ, ನಿಯಾನ್ ಕೆ ಶೆಲ್ ಅಲ್ಲಿ 2, ಎಲ್ ಶೆಲ್ ಅಲ್ಲಿ 8, ಸೊ 2 + 8 = 10. ಸೊ ನಿಯಾನ್ ಅಲ್ಲಿ ಕೆ ಶೆಲ್ ಫುಲ್ ತುಂಬಿಟ್ಟಿದೆ, ಎಲ್ ಶೆಲ್ ತುಂಬಿಟ್ಟಿದೆ, ಎಲ್ ಶೆಲ್ ಅಲ್ಲಿ ಆಕ್ಟೇಟ್ ಫಾರ್ಮ್ ಆಯ್ತು. ಸೊ ದಿಸ್ ಇಸ್ ಇನರ್ಟ್. ಹೇಳ್ಬೋದಾ? ಹೇಳ್ಬೋದು.
ಹೇಳ್ಬೋದು. ಸೇಮ್ ಥಿಂಗ್ ನಾವು ಆರ್ಗಾನ್ಗೂ ಹೇಳ್ಬೋದು. ಆರ್ಗಾನ್ ಅಲ್ಲ ಲಾಸ್ಟ್ ಎಮ್ ಶೆಲ್ ಅಲ್ಲಿ ಈಗ ನೀವು ಕೇಳ್ಬೋದು ಎಮ್ ಶೆಲ್ ಅಲ್ಲಿ 18 ಇತ್ತಲ್ವಾ, ನೀವು ಹೆಂಗೆ 8ಗೆ ಹೆಂಗೆ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ಎಮ್ ಶೆಲ್ ಅಲ್ಲಿ ನೋಡಿದಾಗ ನಾವು SP D ಎಸ್ ಎಲ್ 2 PL 6, ಸೊ 2 + 6 8 ಆರ್ಬಿಟಲ್ಸ್ 8 ಆದಾಗ ಎಸ್ ಆರ್ಬಿಟಲ್ ಫಿಲ್ ಆಗೋಗಿದೆ, ಪಿ ಆರ್ಬಿಟಲ್ ಫಿಲ್ ಆಗೋಗಿದೆ. ಸೊ ಇದು ಎರಡಕ್ಕೂ ಸ್ಯಾಟಿಸ್ಫೈ ಆಗೋಗಿದೆ. ಸೊ ದಿಸ್ ಇಸ್ ಸ್ಟಿಲ್ satisfied and this is still inert. ಓಕೆನಾ? ಅರ್ಥ ಆಯ್ತಾ? ಈಗ ಸೋಡಿಯಂ ನೋಡೋಣ. ಈಗ ಸೋಡಿಯಂ 11 ಇದೆ, 11 ಎಲೆಕ್ಟ್ರಾನ್ಸ್. ನಿಮ್ಗೆ ಅಟಾಮಿಕ್ ನಂಬರ್ಸ್ ಜ್ಞಾಪಕ ಇಟ್ಕೋಬೇಕು. ಅಟಾಮಿಕ್ ನಂಬರ್ಸ್ ಜ್ಞಾಪಕ ಇದೆಯಾ? ಸೋಡಿಯಂದು ನೀವು ಬರ್ದಾಗ ಹೆಂಗಿರುತ್ತೆ, ಈಗ ನೀವು ಹೆಂಗ್ ಅದನ್ನ ಸ್ಪ್ಲಿಟ್ ಮಾಡೋದು ಹೆಂಗೆ ಅಂದ್ರೆ 11 ಅಲ್ಲಿ ಫಸ್ಟ್ 2 ನಿಮ್ಗೆ ಕೆ ಶೆಲ್ ಅಲ್ಲಿ ಹೊಟ್ಟೋಯ್ತು. ಮಿಕ್ಕಿರೋದು ಎಷ್ಟು? 9 ಅಲ್ವಾ? 8 ಎಲ್ ಶೆಲ್ ಅಲ್ಲಿ ಹೊಟ್ಟೋಗುತ್ತೆ. ಮಿಕ್ಕಿರೋದು 1 ನಿಮ್ಗೆ ಎಂ ಶೆಲ್ ಅಲ್ಲಿ ಹೋಯ್ತು. ಬಟ್ ನಾವ್ ಏನ್ ಹೇಳಿದ್ವಿ, ಆ ಶೆಲ್ ಅಲ್ಲಿ 8 ಇದ್ರೆ ಮಾತ್ರ ಅದು ಸ್ಟೇಬಲ್ ಅಂತ, ಹೌದಾ? ಬಟ್ ನಮ್ಗೆ ಇದು ಒಂದು ಎಕ್ಸ್ಟ್ರಾ 1 ಎಲೆಕ್ಟ್ರಾನ್ ಇದೆ. ಸೊ ಸೋಡಿಯಂ ಏನ್ ಮಾಡುತ್ತೆ ಅಂದ್ರೆ, ಸೋಡಿಯಂ ಆ ಎಲೆಕ್ಟ್ರಾನ್ ನ ಯಾರಿಗಾದ್ರು ಕೊಟ್ಬಿಡ್ತೀನಪ್ಪ, ನಂಗೆ ಎಲೆಕ್ಟ್ರಾನ್ ಬೇಡ, ಈ ಎಲೆಕ್ಟ್ರಾನ್ ಇಟ್ಕೊಂಡು ನಂಗೆ ಅನ್ಸ್ಟೆಬಿಲಿಟಿ ಫೀಲ್ ಆಗ್ತಾ ಇದೆ, ನಾನು ಯಾರಿಗಾದ್ರು ಕೊಟ್ಬಿಡ್ತೀನಿ ಅಂತ ಅದನ್ನ ಎಲೆಕ್ಟ್ರಾನ್ ಕೊಟ್ಬಿಡ್ತು. ಆವಾಗ ಸೋಡಿಯಂ ಪ್ಲಸ್ ಫಾರ್ಮ್ ಆಗುತ್ತೆ, Na+. ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 10 ಎಲೆಕ್ಟ್ರಾನ್ಸ್ ಇದೆ. ಈ 10 ಎಲೆಕ್ಟ್ರಾನ್ಸ್ ಹೆಂಗೆ? 2,8. ಸೊ ಇದು ಆಕ್ಟೇಟ್ ಫಾರ್ಮ್ ಆಗೋಯ್ತಲ್ವಾ? ಸೊ ಸೋಡಿಯಂ ಪ್ಲಸ್ is stable, but sodium is not stable. ಯಾಕೆಂದ್ರೆ it has an extra electron. ಓಕೆನಾ? ಓಕೆ. ಸೇಮ್ ಥಿಂಗ್ ಈಗ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ನೋಡೋಣ. ಕ್ಲೋರಿನ್ ಅಟಾಮಿಕ್ ನಂಬರ್ ಯಾರಾದ್ರೂ ಹೇಳ್ತೀರಾ? 17. ವೆರಿ ಗುಡ್. 17 ನ ಈಗ ಸ್ಪ್ಲಿಟ್ ಮಾಡೋಣ. 17 ಅಲ್ಲಿ ಫಸ್ಟ್ 2 ತೆಗಿಯೋಣ. ಎಷ್ಟು ಮಿಕ್ಕಿದೆ? 15. 15 ಅಲ್ಲಿ 10 ಮಿಕ್ಕಿರುತ್ತೆ. ಇಲ್ಲ 10, 9 ಮಿಕ್ಕಿರುತ್ತೆ. 9 ಅಲ್ಲಿ ತಿರ್ಗಾ ನಾನು 8 ಹಾಕ್ತೀನಿ. ಸೊ ನನಗೆ 8 ಆಗಿದೆ ಪ್ಲಸ್ 1. ಸೊ ನನಗೆ ಟೋಟಲ್ 9 ಇದೆ ಲಾಸ್ಟ್ ಶೆಲ್ ಅಲ್ಲಿ, ಹೌದಾ? ಇಲ್ಲ 7, ಸಾರಿ, ಇಲ್ಲಿ 7 ಇದೆ. 7. ಬಟ್ ನಂಗೆ ಬೇಕಾಗಿದ್ದು 8 ಅಲ್ವಾ? ಆಕ್ಟೇಟ್ ಫಾರ್ಮ್ ಆಗುತ್ತೆ, ನಂಗೆ ಬೇಕಾಗಿದ್ದು 8 ಅಲ್ವಾ? ಹೌದಾ? ಸೊ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೊಡ್ಬೇಕಲ್ವಾ? ನಾನು ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೊಡ್ಬೇಕಲ್ವಾ? ಆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎಲ್ಲಿಂದ ಸಿಗತ್ತೆ ಅಂದ್ರೆ, ಆ ಸೋಡಿಯಂ ಪ್ಲಸ್ 1 ಎಲೆಕ್ಟ್ರಾನ್ ಕೊಡ್ತಲ್ವಾ, ಆ ಎಲೆಕ್ಟ್ರಾನ್ ಈ ಕ್ಲೋರಿನ್ ಹೋಗುತ್ತೆ. ಸೊ ಕ್ಲೋರಿನ್ಗೆ ಇಲ್ಲಿ 7 + 1 ಎಷ್ಟಾಯ್ತು? 8. ಆಕ್ಟೇಟ್ ಫಾರ್ಮ್ ಆಗೋಯ್ತು. ಸೊ ಕ್ಲೋರಿನ್ ಇಸ್ ನಾಟ್ ಸ್ಟೇಬಲ್, ಬಟ್ ಕ್ಲೋರಿನ್ ಮೈನಸ್ Cl ಮೈನಸ್ ಇಸ್ ಸ್ಟೇಬಲ್. ಓಕೆನಾ? ಈಗ ಕ್ಲೋರಿನ್ ಸೋಡಿಯಂ ಒಂದು ಎಲೆಕ್ಟ್ರಾನ್ ತಗೊಂಡು, ಆ ಎಲೆಕ್ಟ್ರಾನ್ ನ ಕ್ಲೋರಿನ್ ತಗೊಂಡು, ಅದ್ರ ಮಧ್ಯದಲ್ಲಿ ಒಂದು ಬಾಂಡ್ ಫಾರ್ಮ್ ಆಗಿರತ್ತಲ್ವಾ? ಯಾಕೆಂದ್ರೆ ಒಂದು ಬಾಟರ್ಸ್ ಇದು ಯಾರೋ ತಗೊಂಡು ಅಂದ್ರೆ ಅದನ್ನ ಹಿಡ್ಕೊತಾ ಇದೆ, ಆ ಎಲೆಕ್ಟ್ರಾನ್ ತಗೊಂಡು ಬಿಗಿಯಾಗಿ ಹಿಡ್ಕೊತಾ ಇದೆ. ಸೊ ಸೋಡಿಯಂ ಮತ್ತೆ ಕ್ಲೋರಿನ್ ಮಧ್ಯದಲ್ಲಿ ಒಂದು ಬಾಂಡ್ ಫಾರ್ಮ್ ಆಯ್ತು. ಅದನ್ನ ನಾವು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಅಯಾನಿಕ್ ಬಾಂಡ್ ಅಂದ್ರೆ ಯಾಕೆಂದ್ರೆ ಎಲೆಕ್ಟ್ರಾನ್ಸ್ ಶೇರ್ ಕೊಡ್ತಾ ಇದೆ, ಟೋಟಲಿ ಕೊಟ್ಬಿಡ್ತು. ಸೋಡಿಯಂ ಗೇವ್ ಅನ್ ಎಲೆಕ್ಟ್ರಾನ್ ಟು ಕ್ಲೋರಿನ್. ಆ ತರ ಬಾಂಡ್ಗೆ ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ, ಅಥವಾ ಇದನ್ನ ಎಲೆಕ್ಟ್ರೋವ್ಯಾಲೆಂಟ್ ಬಾಂಡ್ ಅಂತಾನು ಹೇಳ್ಬೋದು. ಓಕೆನಾ? ಈಗ ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡೋದು, ಹೆಂಗೆ? ಈಗ ನಾನು ಥಿಯರಿ ನಿಮ್ಗೆ ಹೇಳ್ಕೊಟ್ಟೆ, ಈಗ ನಿಮ್ಗೆ ಹೆಂಗ್ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನಂದ್ರೆ ಸೋಡಿಯಂ ಅಲ್ಲಿ ಈಗ ಸೋಡಿಯಂದು ಎಷ್ಟು ನಿಮ್ಗೆ ಇದು 281 1 + 11 ಇದೆ. ಸೊ ನಿಮ್ಗೆ 2,8,1 ಅಲ್ವಾ? 2 + 8 + 1 ಇದೆ. ಸೊ ಆ ಎಕ್ಸ್ಟ್ರಾ 1 ಎಲೆಕ್ಟ್ರಾನ್ ನ ನಾನು ಇಲ್ಲಿ ಡಾಟ್ ತರ ಡಿನೋಟ್ ಮಾಡ್ತೀನಿ. ಓಕೆನಾ? ಯಾಕೆಂದ್ರೆ ಸೋಡಿಯಂ ಹತ್ರ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಕ್ಲೋರಿನ್ ಹತ್ರ 1 ಲೆಸ್ ಎಲೆಕ್ಟ್ರಾನ್ ಇದೆ. ಆಕ್ಚುಲಿ 7 ಇದೆ, ಅದಕ್ಕೆ 8 ಬೇಕಾಗಿರೋದಲ್ವಾ? 8 ಬೇಕಾಗಿರೋದು, ಬಟ್ 7 ಇದೆ, ಹೌದಾ? 7 ಡಾಟ್ ಹಾಕಬೇಕು. ಸೊ 7 ಡಾಟ್ ಅಲ್ಲ, ಅದನ್ನ ಚೇಂಜ್ ಮಾಡ್ಬೇಕಲ್ಲ, ಯಾಕಂದ್ರೆ ಸೋಡಿಯಂ ಅಲ್ಲಿ ಇರೋದು ಡಾಟ್, ನಾನು ಇದನ್ನ ಕ್ರಾಸ್ ತರ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆನಾ? ಸೊ ನಾನು 7 ಕ್ರಾಸ್ 1 2 3 4 5 6 7.
ಆಮೇಲೆ ನಾನು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ ಈ ಡಾಟ್ ಇಲ್ಲಿಗೆ ಹೋಗುತ್ತೆ. ತೋರಿಸಿದಾಗ ಹೆಂಗೆ ಆಗತ್ತೆ ಅಂದ್ರೆ ಈ ತರ ಸೋಡಿಯಂ ಬಿಕಮ್ ಸೋಡಿಯಂ ಪ್ಲಸ್, chlorine will become chlorine minus, but minus 1 2 3 4 5 6 7 and one dot, ಆ ಡಾಟ್ ಯಾವುದು ಸೋಡಿಯಂ ಇಂದ ಬಂದಿದೆ, ಪ್ಲಸ್ ಇದಕ್ಕೆ ಒಂದು ಮೈನಸ್ sodium. ನಾನು ಈ ತರ ಮಾಡ್ತೀನಿ. ಈ ತರ ನೀವು ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ಓಕೆ ಅಣ್ಣ. ಈಗ ನೀವು ಸೇಮ್ ಥಿಂಗ್, ಈಗ ಪ್ರಾಪರ್ಟೀಸ್ ಇದೆ, ನನಗೆ ಮ್ಯಾಗ್ನೀಷಿಯಂ ಹೆಂಗ್ ಬರೆಯೋದು ಅಂತ ತೋರಿಸ್ತೀರಾ? ಮ್ಯಾಗ್ನೀಷಿಯಂ ಎಷ್ಟೀಗ ಯಾವುದು ಜ್ಞಾಪಕ ಇಲ್ಲ ಅಂದ್ರೆ ಮ್ಯಾಗ್ನೀಷಿಯಂ ಅಲ್ಲಿ 12 ಇದೆ, ಅಟಾಮಿಕ್ ನಂಬರ್ 12 282 ಮ್ಯಾಗ್ನೀಷಿಯಂ ಅಲ್ಲಿ. ಇದು ಅಳಿಸ್ತಾ ನಾನು ಸಿಂಬಲ್ ಹಾಕೊಂಡು 2 ಡಾಟ್ ಹಾಕ್ಬೇಕು. ವೆರಿ ಗುಡ್ ವೆರಿ ಗುಡ್. ನೋಡೋಣ, ಮ್ಯಾಗ್ನೀಷಿಯಂ 282 ಅಲ್ವಾ? 282. ಸೊ ಎಷ್ಟು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ ಇದರಲ್ಲಿ? 2. ಅದು ಈಗ ನಾನು ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದಾಗ ಒಂದ್ ಕ್ಲೋರಿನ್ 2 ಎಲೆಕ್ಟ್ರಾನ್ ತಗೊರುತ್ತಾ, ಒಂದೇ ಎಲೆಕ್ಟ್ರಾನ್ ತಗೊರುತ್ತಾ? ಒಂದೇ. ಈಗ ಕ್ಲೋರಿನ್ಗೆ ಇರೋದು ಏನಿರೋದು 287 ಆಗಕ್ಕೆ ಅದಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು? 1 ಬೇಕಾಗಿದೆ, 2 ಬೇಕಾಗಿದೆ? ಸೊ ಈಗ ಇದರಲ್ಲಿ 1 ಹೊಟ್ಟೋಯ್ತು, ಇನ್ನೊಂದು 1 ಎಲ್ಲಿ ಹೋಗುತ್ತೆ? ಇನ್ನೊಂದು ಕ್ಲೋರಿನ್ ಕೊಡುತ್ತೆ. ಇನ್ನೊಂದು ಕ್ಲೋರಿನ್ ಕೊಡ್ತೀನಿ. ವೆರಿ ಗುಡ್. ಸೊ ನಾನು ಏನ್ ಮಾಡ್ತೀನಿ, mg ನ ಹಿಂಗೆ ತೋರಿಸ್ತೀನಿ. ಡಿನೋಟ್ ಮಾಡೋದು ಹೆಂಗೆ ಅಂದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಅಂತ ತೋರಿಸ್ತೀನಿ. ಪ್ಲಸ್ ಕ್ಲೋರಿನ್ಗೆ ನಾನು 2 ಕ್ಲೋರಿನ್ ಡಿನೋಟ್ ಮಾಡ್ತೀನಿ. ಒಂದು ಇಲ್ಲಿ ಮೇಲ್ಗಡೆ, ಒಂದು ಈ ತರ ಕೆಳಗಡೆ. ಇದಕ್ಕೆ 7 ತೋರಿಸ್ತೀನಿ. 7 1 2 3 4 5 6 7 1 2 3 4 5 6 7. ಓಕೆನಾ? ತೋರಿಸ್ಬೋದಾ? ಆವಾಗ ನಾನು ಏನ್ ತೋರಿಸ್ತೀನಿ ಅಂದ್ರೆ ಒಂದು ಮೆಗ್ನೀಷಿಯಂ ಎಲೆಕ್ಟ್ರಾನ್ ಇಲ್ಲೋಯ್ತು, ಇನ್ನೊಂದು ಮೆಗ್ನೀಷಿಯಂ ಎಲೆಕ್ಟ್ರಾನ್ ಇಲ್ಲೋಯ್ತು. ಏನ್ ಫಾರ್ಮ್ ಆಗತ್ತೆ ಅಂದ್ರೆ Mg2+, ಕ್ಲೋರಿನ್ Cl 8 ಎಲೆಕ್ಟ್ರಾನ್ ಆಯ್ತು. ಇದು ಟ್ವೈಸ್, ಯಾಕಂದ್ರೆ 2 ಕ್ಲೋರಿನ್ ಆಟಮ್ಸ್ ಇದೆ. ಬರಿಬೋದಾ ಅಣ್ಣ? ಮೈನಸ್ ಬರಲ್ವಾ? ಮೈನಸ್ ಬರುತ್ತೆ, ಸಾರಿ ಮೈನಸ್ ಬರುತ್ತೆ, ಸಾರಿ ಡಿನೋಟ್ ಮಾಡ್ತಾರೆ. ಓಕೆನಾ? ಓಕೆ ಅಣ್ಣ. ಇದು ಅರ್ಥ ಆಯ್ತಾ ಇದು ಹೆಂಗೆ? ವೆರಿ ಗುಡ್. ಸೊ ಇದ ನಿಮ್ಗೆ ಯಾವ್ದಾದ್ರು ಕೇಳಿದ್ರೆ ನಿಮ್ಗೆ ತೋರಿಸಿ ಅದು ಹೆಂಗ್ ಫಾರ್ಮ್ ಆಯ್ತು ಅಂತ ನೀವು ತೋರಿಸ್ಬೋದಲ್ವಾ? ಈಗ ಅಲ್ಯೂಮಿನಿಯಂಗೆ ಹೆಂಗ್ ಮಾಡ್ತೀರಾ ತೋರಿಸ್ತೀರಾ? ಅಲ್ಯೂಮಿನಿಯಂಗೆ ಎಷ್ಟು ಎಲೆಕ್ಟ್ರಾನ್ಸ್, ಎಷ್ಟು ಕ್ಲೋರಿನ್ ಕೊಡುತ್ತೆ? 283 ಅಲ್ಯೂಮಿನಿಯಂ ಅಂದ್ರೆ 3 ಕೊಡುತ್ತೆ. 3 ಕೊಡುತ್ತೆ. ಆತರ ನೀವು 3 ಕ್ಲೋರಿನ್ ಹಾಕ್ಬಿಟ್ಟು ಮಾಡಿ. ಓಕೆನಾ? ಸರಿನಾ? ಓಕೆ. ಈಗ ಅಯಾನಿಕ್ ಕಾಂಪೌಂಡ್ಸ್ ಅಥವಾ ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ಸ್ಗೆ ಏನಂದ್ರೆ ಇಟ್ ಇಸ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ದೇರ್ ಇಸ್ ಆಲ್ಸೋ ಸಮಥಿಂಗ್ ನೋನ್ ಆಸ್ ಕೋವ್ಯಾಲೆಂಟ್ ಬಾಂಡ್ ಅಂತ. ನಿಮ್ಗೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಕೋವ್ಯಾಲೆಂಟ್ ಬಾಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆಯುತ್ತೆ, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಬಟ್ ಅಯಾನಿಕ್ ಬಾಂಡ್ ಅಲ್ಲಿ ದೇರ್ ಇಸ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಸೋಡಿಯಂ ಕ್ಲೋರಿನ್ ಎಲೆಕ್ಟ್ರಾನ್ ಕೊಟ್ಬಿಡುತ್ತೆ, ಏನು ಶೇರಿಂಗ್ ನಡೀತಾ ಇಲ್ಲ, ಅದು ಫುಲ್ ಅದಕ್ಕೆ ಕೊಟ್ಬಿಡುತ್ತೆ. ಅದಕ್ಕೆ ಅದನ್ನ ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಬಾಂಡ್, they are formed by the transfer of electrons and made up of ions. They are crystalline solids. They have high melting point. Iga salt idella, sodium chloride, this has a very high melting point. Idna melt ಮಾಡೋದು ಅಷ್ಟು ಸುಲಭ ಅಲ್ಲ ಅದು. And it has a very high boiling point. They are soluble in water but insoluble in organic solvents like petrol and kerosene. ಯಾಕೆಂದ್ರೆ ವಾಟರ್ ಹಾಕಿದಾಗ ಅದು ಡಿಸಾಲ್ವ್ ಆಗಿ ನಮಗೆ ಸೋಡಿಯಂ, ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ ಆಗಿ ಸೋಡಿಯಂ ಪ್ಲಸ್ ಅಯಾನ್ಸ್ ಇರುತ್ತೆ, ಕ್ಲೋರಿನ್ ಪ್ಲಸ್ ಅಯಾನ್ಸ್ ಇರುತ್ತೆ. ಈ ತರ ಎಕ್ಸಿಸ್ಟ್ ಆಗುತ್ತೆ ನೀರು ಒಳಗೆ ಹಾಕಿದಾಗ. ಓಕೆನಾ? ಬಟ್ ಯಾಕೆಂದ್ರೆ ವಾಟರ್
ವಾಟರ್ ಇಸ್ ಆಲ್ಸೋ ಅನ್ ಅಯೋನಿಕ್ ಕಾಂಪೌಂಡ್. ಅದು ಪುಲ್ ಮಾಡುತ್ತೆ, ಸೋಡಿಯಂ ಮತ್ತೆ ಕ್ಲೋರಿನ್ ಪುಲ್ ಮಾಡುತ್ತೆ ಸೆಪರೇಟ್ ಆಗಿ. ಬಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಆ ತರ ಪುಲ್ಲಿಂಗ್ ನೇಚರ್ ಇಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಸಾಲ್ವೆಂಟ್ಸ್. ಅದಕ್ಕೆ ಸೋಡಿಯಂ ಕ್ಲೋರೈಡ್ ಹಂಗೆ ಇರುತ್ತೆ, ಅದೇನು ಡಿಸಾಲ್ವ್ ಆಗಲ್ಲ. ಓಕೆನಾ? ಆಮೇಲೆ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಆರ್ ಇನ್ ಸೊಲ್ಯೂಷನ್. ಈಗ ಯಾರಾದ್ರೂ ಕೇಳ್ತೀನಿ ಕ್ವೆಶ್ಚನ್, ಡಸ್ ಡಿಸ್ಟಿಲ್ಡ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಇಲ್ಲ ಅಣ್ಣ. No. ಯಾಕೆಂದ್ರೆ ಡಿಸ್ಟಿಲ್ಡ್ ವಾಟರ್ ಅಲ್ಲಿ ದೇರ್ ಆರ್ ನೋ ಅಯಾನ್ಸ್. ಬಟ್ ಡಿಸ್ಟಿಲ್ಡ್ ವಾಟರ್ಗೆ ನಾನು ಏನಾದ್ರು ಉಪ್ಪು ಹಾಕ್ಬಿಟ್ರೆ ಪ್ಲಸ್ NaCl ಹಾಕ್ಬಿಟ್ರೆ, ಆ NaCl ಹೆಂಗ್ ಫಾರ್ಮ್ ಆಗುತ್ತೆ, Na+ ಆಗುತ್ತೆ, Cl- ಆಗುತ್ತೆ. ಈ ಅಯಾನ್ಸ್ ವಿಲ್ ದೆನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದಕ್ಕೆ ಅಯಾನಿಕ್ ಕಾಂಪೌಂಡ್ಸ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ವೆನ್ ಇಟ್ ಇಸ್ ಇನ್ ಮೋಲ್ಟನ್ ಸ್ಟೇಟ್ ಆರ್ ಇನ್ ಸೊಲ್ಯೂಷನ್ ಫಾರ್ಮ್. ಬಟ್ ನೀವು ಸಾಲಿಡ್, ನಾನು ಉಪ್ಪನ್ನ ತಗೊಂಡು ಅದ್ರ ಒಳಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀನಿ ಆಗಲ್ಲ. ಅದು ಸಾಲಿಡ್ ಫಾರ್ಮ್ ಅಲ್ಲಿ ಇದ್ದಾಗ ಆಗಲ್ಲ, ಮೋಲ್ಟನ್ ಸ್ಟೇಟ್ ಅಥವಾ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾಗ ಮಾತ್ರ ಆಗುತ್ತೆ. ಓಕೆನಾ? ಮೋಲ್ಟನ್ ಸ್ಟೇಟ್ ಅಂದ್ರೇನು? ಮೆಲ್ಟ್ ಆಗಿರೋ ಸ್ಟೇಟ್, ಸ್ವಲ್ಪ ಮೆಲ್ಟ್ ಆಗಿರತ್ತಲ್ವಾ, ಫುಲ್ ಲಿಕ್ವಿಡ್ ಆಗಿಲ್ಲ, ಫುಲ್ ಸಾಲಿಡ್ ಅಲ್ಲ, ಸ್ವಲ್ಪ ಮೆಲ್ಟ್ ಆಗಿದೆ, ಸ್ವಲ್ಪ ಹೀಟ್ ಮಾಡಿದಾಗ ಮೆಲ್ಟ್ ಆಗುತ್ತೆ. ಓಕೆನಾ? ಯಾರೇನೋ ಕೇಳ್ತಾ ಇದ್ರಿ ಯಾಕೆ ಸಾಲಿಡ್ ಅಲ್ಲಿ ಯಾಕದು ಇದಾಗಲ್ಲ ಅಂದ್ರೆ, ಸಾಲಿಡ್ ಅಲ್ಲಿ ಏನಂದ್ರೆ ಸೋಡಿಯಂ ಕ್ಲೋರೈಡ್ ಈ ತರ ಕ್ರಿಸ್ಟಲ್ಸ್ ಅಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಆ ಕ್ರಿಸ್ಟಲ್ಸ್ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರತ್ತಲ್ವಾ, ನೀವು ಉಪ್ಪಿಂದ ಒಂದ್ ಕ್ರಿಸ್ಟಲ್ ತೆಗಿಬೋದಲ್ವಾ. ಬಟ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ಬೇಕು ಅಂದ್ರೆ ಅದು ಕಂಟಿನ್ಯೂಸ್ ಇಟ್ ಶುಡ್ ಫಾರ್ಮ್ ಅ ಬಾಂಡ್, ಅಥವಾ ಕಂಟಿನ್ಯೂಸ್ ಆಗಿರ್ಬೇಕು. ಆ ಗ್ಯಾಪ್ ಇರೋದ್ರಿಂದ ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ಪ್ಲಸ್ ಇದು ಸಾಲಿಡ್ ಫಾರ್ಮ್ ಅಲ್ಲಿ ಇಟ್ ಈಸ್ ಪ್ರಾಪರ್ಲಿ ಸೋಡಿಯಂ ಕ್ಲೋರೈಡ್. ಇದು ಎಲ್ಲೂ ಸ್ಪ್ಲಿಟ್ ಆಗಿ Na+Cl- ಆಗಲ್ಲ, ಬರೀ NaCl ಆಗಿ ಎಕ್ಸಿಸ್ಟ್ ಆಗುತ್ತೆ. ಸ್ಪ್ಲಿಟ್ ಮಾಡಬೇಕು ಅಂದ್ರೆ ನಾವು ಅದನ್ನ ಮೆಲ್ಟ್ ಮಾಡಬೇಕು, ಅದು ಡಿಸಾಲ್ವ್ ಆಗಬೇಕು, ಆವಾಗಲೇ ಅದು ಸ್ಪ್ಲಿಟ್ ಆಗುತ್ತೆ, ಆವಾಗ ಕಂಡಕ್ಟ್ ಆಗುತ್ತೆ. ಓಕೆನಾ? ಓಕೆನಾ? ಸರಿ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಂತ ಒಂದು ಟಾಪಿಕ್ ಇದೆ. ಓಕೆ, ಆ ಟಾಪಿಕ್ ಹೇಳ್ಬೇಕು. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಮತ್ತೆ ರಿಫೈನಿಂಗ್ ಆಫ್ ಮೆಟಲ್ಸ್ ಮತ್ತೆ ಕರೋಷನ್, ಸ್ವಲ್ಪ ಈ ಬೇಸಿಕ್ ಟಾಪಿಕ್ಸ್ ಇದೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಇಂಪಾರ್ಟೆಂಟ್ ನೋಟ್ಸ್ ಎಲ್ಲ ಕಳ್ಸಿ ಅಣ್ಣ. ಓಕೆ, ನೀವು ಅದು ನನಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಹೇಳಿದ್ರೆ ನಾನು ಇಂಡಿವಿಜುವಲ್ ಆಗಿ ಕಳಿಸ್ಲಾ? ಗ್ರೂಪ್ ಅಲ್ಲಿ ಹಾಕ್ಬಿಡಿ. ಗ್ರೂಪ್ ಅಲ್ಲಿ ಹಾಕ್ಬಿಡಿ ಅಣ್ಣ. ಗ್ರೂಪ್ ಅಲ್ಲಿ ಹಾಕ್ಬೇಕಾ ಅದು? ಅಣ್ಣ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಎಲ್ಲ ಹಾಕಿ ಅಣ್ಣ. ಅಣ್ಣ ಕ್ವಶನ್ಸ್ ಕಳಿಸ್ತೀನಿ ಅಂತ. ಕ್ವೆಶ್ಚನ್ಸ್ ಓಕೆ, ನೀವು ಮೆಸೇಜ್ ಹಾಕಿಲ್ಲ ಅನ್ಸುತ್ತೆ, ಅದು ಗ್ರೂಪ್ ಅಲ್ಲಿ ಕಳಿಸ್ಬೇಕಿತ್ತಲ್ವಾ? ಓಕೆ ಓಕೆ, ನಾನು ಹೇಳ್ತೀನಿ. ಅದ್ವೈತ್ ಅಣ್ಣ ಇವತ್ ಮಾಡಿ ನೋಟ್ಸ್ ಸಹ ಕಳ್ಸಿ. ನೋಟ್ಸ್ ಜೊತೆನಾ? ಓಕೆ, ಗ್ರೂಪ್ ಅಲ್ಲಿ ಹಾಕ್ಬೇಕಾ? ಹೌದು. ಸರಿ ಸರಿ, ನಾನು ಅದ್ವೈತ್ ಇನ್ನೊಬ್ರು ಹತ್ರ ಮಾತಾಡ್ಬಿಟ್ಟು ನಾನು ಕಳಿಸ್ಕೊಡ್ತೀನಿ. ಓಕೆನಾ? ಓಕೆ ಅಣ್ಣ. ಓಕೆ, ಏನಾದ್ರೂ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ, ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಏನಾದ್ರು ನೋಟ್ಸ್ ಬೇಕಿದೆ ಅಂದ್ರೆ ಆವಾಗ ನನಗೆ ನೀವು ಮೆಸೇಜ್ ಹಾಕಿ ಇಂಡಿವಿಜುವಲ್ ಆಗಿ, ಆವಾಗ ನಾನು ಇಂಡಿವಿಜುವಲ್ ಆಗಿ ಕಳಿಸ್ತೀನಿ. ಓಕೆನಾ? ಓಕೆ ಅಣ್ಣ. ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ? ಓಕೆ, ಗುಡ್. ಸರಿ, ಓಕೆ. ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸ್. ಇವತ್ತು ಫ್ರೈಡೇ ಅಲ್ವಾ? ಸೊ ನೆಕ್ಸ್ಟ್ ಕ್ಲಾಸ್ ನಾನು ಹೇಳ್ತೀನಿ, ಮಂಡೇ ಅಂದ್ರೆ ತುಂಬಾ ಹತ್ರ ಆಗೋತ್ತಲ್ವಾ ನಿಮ್ಗೆ. ಸೊ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಹೇಳ್ತೀನಿ ಕ್ಲಾಸ್. ಓಕೆನಾ? ಅಣ್ಣ ಮಂಡೇನೇ ಮಾಡಿ ಅಣ್ಣ. ಸ್ಯಾಟರ್ಡೇ ಇಲ್ಲಾಂದ್ರೆ ಮಂಡೇ ಮಾಡಿ. ಏನೋ ಅಣ್ಣ ಮಂಡೇನೇ ಮಾಡಿ. ಮಂಡೇ ಮಾಡಿ ಅಣ್ಣ. ಓಕೆ ಓಕೆ, ಪರವಾಗಿಲ್ಲ, ನಂಗೆ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಮಂಡೇ ನಿಮ್ಗೆ ಈಗ ವೀಕೆಂಡ್ ಅಲ್ಲಿ ಏನಾದ್ರು ಬಯೋ ಕ್ಲಾಸ್ ಬಗ್ಗೆ ಏನಾದ್ರು ಹೇಳಿದಾರಾ? ಇಲ್ಲ ಅಣ್ಣ. ಇಲ್ವಾ? ಸರಿ ಆಯ್ತು, ಮಂಡೇನೇ ಮಾಡ್ತೀನಿ. ಮಂಡೇ ಮುಗಿಸ್ತೀನಿ ಈ ಚಾಪ್ಟರ್. ಓಕೆನಾ? ಓಕೆ ಅಣ್ಣ. ಓಕೆ ಸರಿ, ಓಕೆ ಓಕೆ, ಚಲ್, ಓಕೆ, ಬೈ ಬೈ. ಥ್ಯಾಂಕ್ಸ್ ಅಣ್ಣ. ಬಾಯ್ ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು.